ಏನ್ ಎಲ್ಲಿ ಒಬ್ಬ ಏನ್ ಮಾಡಬಾರ್ದಪ್ಪ ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗಾಗಿ ಇದನ್ನ ಜನ್ಮ ಹಾಳು ಮಾಡ್ಕೋಬಾರ್ದು. ಅದಕ್ಕಾಗಿ ಬರೇ ಜೀವನ ಎಲ್ಲ ಅದಕ್ಕಾಗಿ ಮುಡುಪಿಟ್ಟಿವಿ ನಾವು. ಹೌದಿಲ್ಲ? ಏನು ಬೇಕಾದ್ ಬರಲ್ಪ ವಿಷಯ ಇದ್ರೆ ಸಾಕಪ್ಪ ನಮ್ಗಂತ ಇದ್ರ ಬೆನ್ನು ಹತ್ತಿದ್ವಿ ಅಲ್ಲೋ ನಾವು. ಅದು ಹಾಳಾಗಿ ಹೋಗ್ಲಿ, ಎಲ್ಲವೂ ಹೋಗಲಿ, ಸಮಾಧಾನ ಒಂದು ಕಳ್ಕೋಬೇಡ. ಏನ್ ಬೇಕಾದಾಗಲಿ ಎಲ್ಲ ಹೋಗ್ಲಿ, ಅದು ಜಗತ್ತನೇ ಹೋಗ್ಲಿ, ಆದ್ರೂ ಆ ನೆಮ್ಮದಿ ಕಳ್ಕೋಬೇಡ ಅಂತ ಒಂದು ನಿನ್ನ ಆಚರಣೆ ಇರ್ಲಿ ಅಂತ. ಏನ್ ಆ ಮಾರ್ಗವನ್ನು ಬಿಡಬೇಡ, ಧರ್ಮ ಮಾರ್ಗವನ್ನು. ಸನ್ಮಾರ್ಗ ಪದಮ್ನ ವಿಚಲಂತಿ ಅಂತ, ಒಂದು ಹೆಜ್ಜೆಯನ್ನು ಕೂಡ ಹಿಂದೆ ಸರಿಬಾರದು ಅಂತ. ನ್ಯಾಯವಾದ ಮಾರ್ಗ ನಮ್ಮ ಋಷಿಮುನಿಗಳ ತೋರಿಸಿ ತೋರಿಸಿ ಹೋಗ್ಯಾರ ಅದನ್ನ. ಅದನ್ನ ನಾವು ಅನುಕರಣೆ ಮಾಡಲಿಲ್ಲ ಅಂದ್ರೆ ಹೆಂಗ್ರಿ? ಶರೀರ ನೀನು, ಶರೀರ ಜಾತಿ ನೀನು ಅಂತ ಶ್ರುತಿ ಎಲ್ಲಾರು ಹೇಳಿತೇನು? ಹೇಳಿದ್ರೆ ಕರ್ಮವನ್ನು ನೀವು ಮಾಡಬಹುದು. ತನುಜಾತ ರಹಿತ ನೀನು ಪರಬ್ರಹ್ಮವೆಂದು ಶ್ರುತಿಯು ಎಚ್ಚರಿಸಲಾಗಿ ಎಂತು ಕರ್ಮಗಳನ್ನು ಎಸಗುವನು. ಅಲ್ಲಪ್ಪ, ನಿನಗೆ ಸಂಬಂಧಿಸಿದ್ದಲ್ಲ. ಶರೀರ ನೀನು, ಶರೀರ ಜಾತಿನೂ ನೀನಲ್ಲ ಅಂತ ತಿಳಿದು ನೀನೇನು ಪರಬ್ರಹ್ಮ ಸ್ವರೂಪನೇ ಇದೆಯಾ ಅಂತ ನಿನಗೆ ಅನುಭವ ತಂದು ಕೊಟ್ಟಾಗ ಕರ್ಮಗಳನ್ನು ಮಾಡೋ ಕೆಲಸ ಏನೈತಿ? ಎದ್ರ ಸಂಬಂಧ ಮಾಡೋದು? ಹೊಸದಾಗಿ ಏನು ಮಾಡ್ಬೇಕಾಗೈತಿ? ನೀ ಕರ್ಮಗಳನ್ನು ಮಾಡಿ ರೆಡಿ ಇದ್ದದ್ದು ನೀನ ಆನಂದ ಸ್ವರೂಪ ಅದ ಅದಿ. ಹೊಸದಾಗಿ ಏನು ಮಾಡವ ನೀನು? ಕರ್ಮಗಳನ್ನು ಮಾಡಿ ಏನು ಹೊಂದವ? ಇದ್ದದ್ದನ್ನು ತಿಳ್ಕೊಂಡು ಉಳ್ಕೊಳಕ್ಕಾಗವಲ್ದಲ್ಲ, ಮತ್ತೇನೇನಾರು ಮಾಡಕ್ ಹೋಗಿ. ನೀನಾರ ಮಾಡಿದ್ರೆ ನಾವು ಆರಾಮಿರ್ತೇನಂತ. ಉದ್ಯೋಗ ಇಲ್ಲದ ಬಡಿಗೆ ಮಗನ ಮಕ್ಳಿಗೆ ಕೆತ್ತಿದಂತ ಹಂಗಾಕೈತಿದ್ ಬಾಳ. ಹೌದಿಲ್ಲ? ಖಾಲಿ ಕುಂಡ್ರದೇನಂತ ಹೇಳಿ ಮಗನ ಮಕ್ಳಿಗೆ ಕೆತ್ತಿ ಅದಕ್ಕೆ ಹೇಳ್ಯಾರ ಅವನ್ನೆಲ್ಲ. ಹೌದಾ? ಏನು ಉದ್ಯೋಗ ಇಲ್ಲ, ಏನಾರ ಮಾಡ್ಬೇಕಪ್ಪ ಅನ್ನೋ. ಸುಮ್ಮನೆ ಕುಂಡ್ರಂಗಿಲ್ಲ. ಕುಂಡ್ರ ನಾಲ್ಕು ಕಸಕ್ನ ಎದ್ದು ಏನಾರು ಮಾಡ್ಬೇಕು. ಭಾಳ ಕಠಿಣ ಐತಿ. ಕುಂಡ್ರ ಕೊಡುದಿಲ್ಲ ಅದ ಮಾಡಾಕಸ್ತದ ಹಂಗೆ. ತಿರ್ಗ್ಯಾಡು ಚಾಡ್ ಬಿತ್ತಂದ್ರೆ ಮನುಷ್ಯಾಗ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಎಲ್ಲಿ ಹೋದ್ರೆ ನಿನ್ನೊಳಗ ಐತಿ ಅನ್ನೋದನ್ನ ಅನುಭವದಿಂದ ಕಣ್ಕೊಂಡವ. ಎತ್ತು ಹೋಗದಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ, ಎಲ್ಲರಂತವನಲ್ಲೋ ನನ್ನ ಗಂಡ ಅಂತ ಶರೀಫ್ರ ಪದ ಅಂತಾರ. ಆ ಅನುಭವವನ್ನು ನನಗೆ ಅನುಭವ ತಂದು ಕೊಟ್ಟ ಗುರುನಾಥ. ಎಲ್ಲಿ ಏನು ಮಾಡೋದು, ಎಲ್ಲಿ ಹೋಗ್ಬೇಕು ಅನ್ನೋದು ಉಳಿಲಿಲ್ಲ. ಕರ್ತವ್ಯಂನ ವಿದ್ಯತೆ ಅಂತ ಯಾವ ಜ್ಞಾನ ತನ್ನ ಸ್ವರೂಪದ ಎಚ್ಚರಿಕೆಯನ್ನು ಆದಮ್ಯಾಗ ಏನಾರು ಮಾಡ್ಬೇಕನ್ನೋದು ಉಳಿತೈತೇನ? ಏನು ಉಳಿತು? ಎಲ್ಲಾರು ಹೋಗ್ಬೇಕನ್ನೋದು ಇಲ್ಲ, ಏನಾರು ಮಾಡ್ಬೇಕನ್ನೋದೇನೂ ಇಲ್ಲ. ಏನ್ ಎದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಎಲ್ಲ ಮಹಾತ್ಮರು ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಹೊಂದಿ ಸತ್ಯವನ್ನು ಕಂಡುಕೊಂಡ್ರು. ಹೌದು, ಎದ್ರ ಬಗ್ಗೆಯೂ ಆಸಕ್ತಿ ವಹಿಸಲಿಲ್ಲ. ತೋರಿಕೆ ವಸ್ತುಗಳ ಬಗ್ಗೆ ಅದನ್ನು ಇಚ್ಛಾ ಮಾಡಲಿಲ್ಲ ಅವರು. ಇಚ್ಛಾ ಮಾಡಿದೆ ಅಂದ್ರೆ ಹತ್ತಿ ನೋಡ್ರಿ, ನಿನಗೆ ಹತ್ತಿಗೆ ಅಷ್ಟು ಚಾಲು ಆಯ್ತು. ತೇಕಾಕಸ್ತದ ಇದು ಬೇಕಂದ್ರೆ ನಿನಗೆ ಅದಕ್ಕೆ ತೇಕ್ಬೇಕು. ನೀನು ಆರಾಮ್ ಬೇಕಾಗಿತ್ತಂದ್ರೆ ಅದನ್ನ ಬಿಡ. ಎಲ್ಲದ್ರ ಬಗ್ಗೆ ಆಸಕ್ತಿಯನ್ನು ಕೈ ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ಅದನ್ನು ಬಯಸಿದೆ ಅಂದ್ರೆ ಎಲ್ಲ ಅನರ್ಥಗಳಿಗೆ ಕಾರಣ. ವಿಷಯದ ಆಶೆ ಅದು ದುಃಖವನ್ನು ಕೊಡ್ತದ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದ್ರ ಇಚ್ಛಾ. ಇಚ್ಛಾ ಮಾಡಬೇಡ, ಸಮಾಧಾನ ಕೆಡಿಸ್ಕೋಬೇಡ ಅಂದ್ರೆ ಇದು ಐತಿ, ರೆಡಿ ಇದ್ದದ್ದು ಐತಿ. ಮತ್ತೇನು ಹೊಸ್ದಾಗಿ ಏನು ಹೊಂದವ್ ನೀನು? ನೀನು ಅದೇನೋ ತಿಳ್ಕೊ. ನಿನಗಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಏನ್ ಸುಖರೂಪವಾದಂಥ ವಸ್ತುನ ನೀನದಿಯೋ. ನಿನ್ನ ನೀ ಪಡಿಬೇಕಾದ್ರೆ ಏನಾರು ಮಾಡ್ಬೇಕಾಗೈತೆ. ನಾನು ರೆಡಿ ಇದ್ದದ್ದನ್ನು ಹೊಂದಾಕ ಏನೂ ಮಾಡ್ಬೇಕಾಗಿಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ಲ. ಇದ್ದಕ್ಕಿದ್ದಂಗೆ ನಾನು ಅನುಭವ ತಗೊಂಡು ಉಳ್ಕೋಬೇಕಾಗಿಲ್ಲ. ಏನ್ ತುಕಾರಾಮನ ಹೆಂಡತಿ ಕಸಬರಿಗೆ ಹೊಡಿತಿದ್ಲು. ಸಾಕ್ರೆಟಿಸನ ಹೆಂಡತಿ ಮುಸುರಿ ಗಡಿಗೆ ತಂದು ನಡಿ ನೀರು ಸುರ್ತಿದ್ಲಕ್ಕೆ. ಆದರೂ ಆ ಮಹಾತ್ಮರ ಕಡೆ ಗಮನನ ಕೊಡಲಿಲ್ಲ.
ಉದಾಸೀನ ಆಗಿರ್ತಿದ್ರು. ವರ್ತಕ್ಕೊಮ್ಮೆ ಪಾಂಡುರಂಗಾನ ಅಂತ ತುಕಾರಾಮ, ಹೌದಿಲ್ಲ? ಮುಸ್ರಿ ಕಡೆಗೆ ನೀರು ತಂದು ಸುರಿಯೋದು ಕುಲೆ ಇಷ್ಟು ದಿನ ಗುಡುಗು ಹೊಡೆದು ಮಳೆ ಹುಸಿ ಹೋಗಿತ್ತು, ಇವತ್ತು ಮಳೆ ಆತಂದಂತ. ಹಂಗ ಬರೋದು ಭಾಳ ಕಠಿಣ ಐತಿ. ತಾಳ್ಮೆ, ಅದಕ್ಕೆ ತಪಸ್ಸು ಅಂತಾರೆ. ತಾಳ್ಮೆಗಿಂತ ತಪಮೆಂಡುಂಟೆ, ದುಷ್ಟರ ನುಡಿಗಳನ್ನು ತಾಳು, ಕಷ್ಟ ಬಂದರೆ ತಾಳು. ಎಂತೆಂಥ ಕಠಿಣ ಪ್ರಸಂಗ ಬಂದರು ಸುಧಾರಣೆ ಇದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನಿನಗೆ ತಾಳ್ಮೆ ಬರ್ತದೆ. ಏನು ಈ ವಿಚಾರ ನಿನ್ನಲ್ಲಿ ಅಳವಟ್ಟಿತ್ತು ಅಂದ್ರೆ ಸಹನ ಶಕ್ತಿ ಬರ್ತದೆ. ಇದು ಇರಲಿಲ್ಲ ಅಂದ್ರೆ ನಿನಗೆ ತಡ್ಕೊಳ್ಳೋ ಶಕ್ತಿನೇ ಬರೋದು. ಏನು ಅನರ್ಥಗಳು ಘಟಿಸ್ತಾವ, ಅದಲ್ಲ? ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಿ, ಬೈತಿ, ಅವೆಲ್ಲ ತನ್ನಿ ತಾನ ಬರಾಕ್ತಾರ. ಹೊಡೆದಾಟ ಬಡದಾಟ ಚಾಲು ಆಯ್ತು, ನಿನಗೆ ಅನಾಹುತ. ಅಂಥದಕ್ಕೆ ಅವಕಾಶ ಕೊಡಕ್ಕೆ ಹೋಗ್ಬಾರ್ದು. ಒಳಗೆ ಈ ವಿಚಾರ ಇತ್ತು ಅಂದರೆ ಅದು ಮಾಡೋದಿಲ್ಲ. ನಾವು ತಡ್ಕೊಳ್ಳೋ ಶಕ್ತಿ ಅವನಲ್ಲಿ ಇರ್ತದೆ, ಸಹನ ಶಕ್ತಿ ಬರ್ತದೆ. ಹರಿಹರ ಬ್ರಹ್ಮಾದಿಗಳ ಬಾಳೆನ ನೆಟ್ಟಗಾಗಿಲ್ಲ, ನಿಂದ ನಮ್ಮ ಬಾಳೆ ನೆಟ್ಟಗಾಕೈತಿ ಆಗೈತೇನ? ಶುದ್ಧ ಐತಿ ಅಂತ ತಿಳ್ಕೊಂಡೇವಿ ನೀವು. ಅವ್ರ ಬಾಳೆ ಭಾಳ ಚಂದ ಅದಾರ, ಯಾವ ಏನೋ ಇರುದನ ಅದ. ಯಾಕ್ರಿ ಹೊಡೆದಾಟ ಬಡದಾಟ ಇಲ್ಲದ ಬಾಳೆ ಯಾರ್ದೈತಿ ಹೇಳ? ನೋಡಾಕ ಚಂದಗ ಭಾಳ ಚಲೋ ಅದಾರಪ್ಪ ಅನ್ನೋದು, ಒಳಗೆಲ್ಲ ಗದ್ಲ ಇದ್ದೇ ಇರ್ತದೆ, ಹೌದಿಲ್ಲ? ಹೀಗಿದ್ದಿದ್ದು ಇನ್ನೊಂದು ಕ್ಷಣಕ್ಕೆ ಇರುದಿಲ್ಲ. ಹಂಗ ಹೊಡೆದಾಟ ಹಂಗಂದು ಹಿಂಗೊಮ್ಮೆ ಮೆಕ್ಕೊಂತ ಹೋಗುದು. ಹೆಂಗಿದ್ರು ಅದರಿಂದ ಸುಖ ಇಲ್ಲ. ಸುಖ ಮಾತ್ರ ನನ್ನೊಳಗೈತೆ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಎಂತೆಂಥವ್ರೆ ಬಾಳೆ ನೆಟಗಾಗಿಲ್ಲ, ನಮ್ಮಂಥವ್ರದ್ದು ಏನಂತ ತಿಳ್ಕೊಂಡು ಯಾಕ್ರಿ ಉದಾಸೀನ ಆಗೋದ್ರ ಬಗ್ಗೆ? ಅದಂಗ ಆತಪ್ಪ ಹಾಳು ಮಗನ ಮದುವೆ ಅಂತ. ಆಳು ಮಗನ ಮದುವೆ ಬಗ್ಗೆ ಅವ್ರ ಕಾಳಜಿ ಮಾಡ್ತಾರ. ಹಂಗಿದು ಹೆಂಗೆ ಆಕೈತಿ, ಪ್ರಾರಬ್ಧ ಕರ್ಮಗಳು ಸರ ನಡೀತೈತೆ, ಯಾವುದಿಲ್ಲ? ಮಗನ ಮದುವೆ ಆದ್ರೆ ಇನ್ನ ಕಾಳಜಿ ಮಾಡ್ತಾನ. ಅದಕ್ಕೆ ಆಳು ಮಗನ ಮದುವೆ ಅಂದ್ರೆ ಕಾಳಜಿ ಒಂದಿತ್ತು ಒಂದಿಲ್ಲ, ನಡಿಬಿಡು ಹೋಗಲ್ಲ ಅಂತ. ಯಾಕ್ರಿ ದಾಟಿಸಿ ಬಿಡೋ ನಿನ್ನ, ಹಂಗೆ ಉದಾಸೀನ ಆಗಿಬಿಡ್ತಾನ. ಸವಿಕಲ್ಪ ಸಮಾಧಿಯಿಂದ ಉತ್ಥಾನಕ್ಕರ ಹೊರತು ನಿರ್ವಿಕಲ್ಪ ಸಮಾಧಿಯನ್ನೇ ಯಾವ ಹಂತ ನಾವು ಉತ್ಥಾನ ಆಗುದಿಲ್ಲ. ಅಂದ್ರೆ ತುರ್ಯಾತೀತ. ಸವಿಕಲ್ಪ ಸಮಾಧಿ ಅಂದ್ರೆ ಇದು ತುರ್ಯಾವಸ್ಥೆ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ ನಂತರ ಅವ ವ್ಯವಹಾರಿಕ ಜಗತ್ತಿಗೆ ಉತ್ಥಾನ ಆಗುದಿಲ್ಲ. ಅಲ್ಲಿ ಹಮ್ಮ ಹೋತ, ಅಲ್ಲಿ ಏನು ಹಮ್ಮ ಅಡಗಿದ, ಹಮ್ಮಿನಲ್ಲಿ ಇರೋ ಮಟ ಅದು ಅನುಭವ, ಹಮ್ಮಿರೋ ಮಟ ಅನುಭವ ಇರ್ತದೆ. ಹಮ್ಮ ಅಡಗಿದ ಮ್ಯಾಗ ಅನುಭವ ಇಲ್ಲ. ಏನು ಪೂರ್ಣ ಸ್ಥಿತಿಯನ್ನು ನಾವು ಪಡಿಬೇಕಾತಂದ್ರೆ ಅದನ್ನು ಅಡಗಿದಾಗ ಅದು ಲಯ ಪುನಃ ಅದು ಹಮ್ಮಂದ್ರೆ ಅದು ವ್ಯಕ್ತ ಆಗೋದು, ಅದು ವ್ಯಕ್ತ ಆಗೋದಿಲ್ಲ. ಹಮ್ಮ ಅಡಗಿದ ಮ್ಯಾಗ ವ್ಯಾಪಕವಾದ ಚೈತನ್ಯದ ಕೂಡ ಚೈತನ್ಯ ಏಕಾಗಿಬಿಡ್ತದೆ. ಏನು ಅಡುವುದಲ್ಲ, ಅಲ್ಲೇ ಹಮ್ಮ ಇರ್ತೈತಿ. ಅಂತ ಅಹಂಕಾರ ಪರಿಶುದ್ಧವಾದ ಅಹಂಕಾರ, ಅದು ಶುದ್ಧ ಸತ್ವ ಪ್ರಧಾನವಾದಂಥ ಅಹಂಕಾರ. ಅದನ್ನು ಅನುಭವ ಮಾಡ್ತಿರ್ತೈತಿ ತುರ್ಯಾವಸ್ಥೆ ಒಳಗೆ. ಏನು ಸಮಾಧಿ ಪೂರ್ಣ ತುರ್ಯಾತೀತ ಅವಸ್ಥೆ ಒಳಗೆ ಅದು ಹಮ್ಮಿನ ಭಾವ ಅಡಿಗೆ ಉಳಿದದ್ದ ತನ್ನ ನಿಜದ ಇರುವಂತ. ಆ ಭಾವರಹಿತ ಅಡಿಗಿದ್ದದು ಭಾವಾತೀತದ ಅಂದರು. ನಾನು ಆನಂದ ಸ್ವರೂಪನಿದ್ದೇನೆನ್ನೋ ತಿಳುವಳಿಕೆ ತುರ್ಯಾವಸ್ಥೆ ಒಳಗೆ ಇರ್ತೈತಿ. ಆ ತಿಳುವಳಿಕೆ ಸಹಿತ ಅಡಿಗಿದ್ದದ್ದು ಅದು ತುರ್ಯಾತೀತ ಅಂತ. ಏನು ಅದಕ್ಕೆ ಅಂತ ಬುದ್ಧಿಯ ಹಮ್ಮು, ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರ್ಯವು, ಅತ್ಯರ್ಥವನ್ನೇ ತೋರಿ ಕೆಡುವುದು. ಎದಗಾತೀತಕ್ಕಿದ್ದಂಗೆ ಅನುಭವ ತಂದುಕೊಟ್ಟು ಅದು ಇಲ್ಲದಂಗೆ ಆಗುವುದು. ಅದಕ್ಕೆ ತುರ್ಯಾತೀತ ನಿರ್ವಿಕಲ್ಪ ಸಮಾಧಿ ಅಂತಾರೆ. ಅದನ್ನು ಹೊಂದಿದ ಮ್ಯಾಗ ಉತ್ಥಾನ ಆಗುದಿಲ್ಲ ನಾವು. ಸವಿಕಲ್ಪ ಸಮಾಧಿಯಿಂದ ಉತ್ಥಾನಕ್ಕರ
ಅದು ಜೀವಿಗಳ ಬೋಧ ಮಾಡೋ ಪ್ರಾರಬ್ಧ ಇದ್ರೆ ಉತ್ಥಾನ ಆಗಿ ಬಂದು ಬೋಧ ಮಾಡ್ತಾರೆ. ಪ್ರಾರಬ್ಧ ಇರಲಿಲ್ಲ ಅಂದ್ರೆ ಅದೇ ನಿರ್ವಿಕಲ್ಪ ಸಮಾಧಿ ಉತ್ಥಾನ ಆಗುವುದೇ ಇಲ್ಲ. ಅರಿವು ಇರುವ ಆನಂದ ಅದು ಮುಹೂರ್ತ ಅಲ್ಲ, ಅಮೂರ್ತದ ಅದು. ಏನ್ ನಾವು ಅಮೂರ್ತ ಇದ್ದದಕ್ಕೆ ಮುಹೂರ್ತ ಕೊಟ್ಕೊಂಡು ಆಕಾರ ಕೊಟ್ಕೊಂಡು ನಿರಾಕಾರದ ನಿರಾಕಾರ ಇದ್ದದಕ್ಕೆ ಆಕಾರ ಕೊಟ್ಕೊಂಡು ಎಂದಲೇ ನಮಗೆ ಸಮಾಧಾನ ಶಾಂತಿ ಸಿಗುವಲ್ಲ. ಅರಿವು ಇರುವ ಆನಂದಕ್ಕೆ ಯಾವ ಆಕಾರ ಐತೆ? ದೇವರಿಗೆ ಆಕಾರ ಐತೆ, ದೇವರಿಗೆ ಆಕಾರ ಕಲ್ಪನಾ ಮಾಡ್ಕೊಂಡು ನಿರಾಕಾರ ವಸ್ತು ಅದು. ಎಲ್ಲವನ್ನು ಬೆಳಗ್ತಕ್ಕಂಥ ಅರುಮಯವಾದ ಇರು ಒಂದೇ ಶಾಶ್ವತವಾದದ್ದು ಅದು. ಏನ್ ರಾಮನಲ್ಲಿ ಕಾಮ ಹೆಜ್ಜೆ ಇಡ್ಲಿಕ್ಕೆ ಬರುದಿಲ್ಲ. ಹೌದು, ಎಲ್ಲಿ ರಾಮದ ಅಲ್ಲಿ ಕಾಮ ಇಲ್ಲ, ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಜೋ ಕಾಮ ಹೇ ವ ರಾಮ ನೈ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ಎಲ್ಲಿ ರಾಮದ ಅಲ್ಲಿ ಕಾಮನ ಇಲ್ಲ. ರಾಮ ಅಂದ್ರೆ ಅಂತರಾರಾಮ. ರಾಮ ಅಂದ್ರೆ ದಶರಥನ ಮಗ ರಾಮ ಅಲ್ಲ. ಏನ್ ತ್ರಿಪುರ ಸಂಹಾರಿ ಅಂದ್ರೆ ಮೂರು ಪಟ್ಟಣಗಳನ್ನ ದಾಟಿದವ ಅಂತ. ಎತ್ತರ, ಕನಸು, ನಿದ್ರೆ ಇವುಗಳನ್ನ ಮೂರು ದಾಟಿದವ ತ್ರಿಪುರ ಸಂಹಾರಿ. ಮೂರು ಪಟ್ಟಣಗಳನ್ನ, ಏನ್ ಪುರ ಅಂದ್ರೆ ಪಟ್ಟಣ, ಮೂರು ಪಟ್ಟಣಗಳನ್ನ ದಾಟಿದವ. ಏನ್ ವ್ಯಾಪಕವಾದಂತಹ ಇರುವಿನಲ್ಲಿ ಪರಿಚ್ಛಿನ್ನತ್ವ ಭಾವ ಇಲ್ಲ ಅಲ್ಲಿ. ಅಲ್ಲಿ ಸಂಕುಚಿತ ದೃಷ್ಟಿ ಇಲ್ಲ ಅಲ್ಲಿ. ಏನ್ ಎಲ್ಲಿ ಸಂಕುಚಿತ ದೃಷ್ಟಿ ಬರ್ತದೆ ಅಲ್ಲಿ ಅಲ್ಪಕತೆ. ಅದು ಮಹಾನ್ ಅಲ್ಲ. ಮಹಾನ್ ಅಂದ್ರೆ ವ್ಯಾಪಕವಾದದ್ದು. ಅದು ಚೈತನ್ಯ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಅದು ಅನುಭವ ಕೊಡ್ತದೆ. ಕಾಮಾದಿ ರಿಪುಗಳಿಗೆ ಎಷ್ಟೋ ಜನ್ಮ ಹಾಳು ಮಾಡ್ಕೊಂಡಿಲ್ವ. ತನು ಅನೇಕ ವನೀಯತೆ ಅಂದರೆ ಅನಿಮಿತ್ತವೆನಿಪ ಕಾಮಾದಿ ರಿಪುಗಳಿಗೆ ವೈರಿಗಳು. ಆಶಯ ವೈರಿಗಳ ನಾವು ನಮಗೇನು ಹಿತ ಕೊಡುದು. ಏನ್ ನಿನ್ನ ನಿಜವನ್ನೇ ತಿಳ್ಕೊಳಿಕ್ಕೆ ಇದೊಂದು ಶರೀರ ಮೀಸಲಾಗಿ ಇಡಾಕ್ವಲ್ಲಿ ಅಂತೀಯಲ್ಲೋ. ಎಷ್ಟು ಶರೀರ ಹಾಳು ಮಾಡ್ಕೊಂಡಿ ವಿಷಯ ವಸ್ತುಗಳಿಗಾಗಿ, ನಿಷ್ಪ್ರಯೋಜಕವಾದಂಥ ವಿಷಯ ವಸ್ತುಗಳಿಗಾಗಿ ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡು ಎಷ್ಟೋ ಜನ್ಮಗಳು ಕಳ್ಕೊಂಡೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಲಾಭ ಮಾಡ್ಕೋಬೇಕು ಅನ್ನೋದು ಇನ್ನೂ ಹೊಳಿವಲ್ದಲ್ಲ. ಮತ್ತು ವಿಷಯ ಸಂಗ್ರಹ ವಿಷಯ ಹೋಗದಾಗ ಕಾಲ ಕಳಸತ್ತು ಹೋಗ್ಬೇಕಂತೀಯಲ್ಲ. ಮನುಷ್ಯ ಕುಲದ ಜನನದ ಲಾಭ ಎದರೊಳಗೆ ಐತೆ ಅನ್ನೋದನ್ನು ಮಹಾತ್ಮರು ಎಚ್ಚರಗೊಳಿಸ್ಯಾರ. ನಿನ್ನ ನಿಜವನ್ನೇ ತಿಳ್ಕೊಳ್ಳೋದು ಅಂತ ಉಳಿಕೆದು ಏನೂ ಅಲ್ಲ. ಅದು ಪ್ರಾರಬ್ಧ ಪ್ರಕಾರ ನಡಿವಂಗೆ ನಡೀತೈತೆ. ಅದ್ರ ಚಿಂತೆ ಮಾಡಕ್ ಹೋಗಬೇಡ. ಶರೀರ ಚರಿತಾರ್ಥದ ಬಗ್ಗೆ ಪ್ರಾರಬ್ಧ ಪ್ರಕಾರ ನಡೀತೈತೆ. ನಿನ್ನ ಕೆಲಸ ಏನಪ್ಪಾ ಅಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೋದನ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳಿ ಅದನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದರೊಳಗೆ ಇದನ್ನು ಗಟ್ಟಿ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭ ಮಾಡ್ಕೊ ಅಂದ್ರೆ ಬಂದಿದ್ದಕ್ಕೂ ಸಾರ್ಥಕ ಆಗತ್ತೆ. ಬರೇ ಕಾಳು ಕೂಳು ಜೂಡು ಗೂಡು ಬರೇ ಪಶು ವ್ಯವಹಾರದಾಗ ತೊಡಗಿದೆ. ಇಂದ್ರಿಯಗಳ ಮಜಾಕ್ ಬಂಡೈತಿ. ಅವು ಪಶು ವೃತ್ತಿಗಳು ಇಂದ್ರಿಯಗಳೆಲ್ಲ. ಹೌದಿಲ್ಲ? ಪಶುವೇನು ಬಲ್ಲದು ಹಸುರು ಕಂಡು ಇಳಿಸುವುದು. ಏನೇನು ಕಾಣ್ತೈತೆ ಅದಕ್ಕೆ ಹೋಗುದನ ಅದ. ನೋಡಿದ ರೂಪಕ್ಕೆ ಹೋಗೋದ್ರೆ ಗಾಯನಕ್ಕೆ ಹೋಗುದ ಪಶು ವೃತ್ತಿ ಅದು. ಏನ್ ಬರೇ ಪಶು ವೃತ್ತಿ ಒಳಗೆ ಕಾಲ ಕಳೆದ್ರೆ ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಏನು? ಅದಕ್ಕೆ ಮಹತ್ವ ಕೊಟ್ಕೊಂಡು ಕುಂತಿಯಲ್ಲ. ಇಂದ್ರಿಯಗಳ ಮಜಾಕ ನೀನು ಮರ್ತು ಬಿಟ್ಟಿಲ್ಲ. ಎದಕ್ಕೆ ಬಂದೇವು ಅನ್ನೋದು ಮರ್ತು ಬಿಟ್ಟಿಲ್ಲ. ಇದ್ರ ಮಜಾಕ ಬೆನ್ನ ಹತ್ತಿ ಇದ್ರ ಆಟ, ಇಂದ್ರಿಯಗಳ ಆಟ ನೋಡಕ್ ಹೋಗಿ ನೀನು ಹೋಗೋದ ಗಾಡಿ ತಪ್ಪಿಸ್ಕೊಂಡ್ಬಿಟ್ಟೆಲ್ಲೋ. ಇದನ್ನು ಯಾಕ್ರಿ ನಮ್ರ ಆಟ ನೋಡಾಕ ನಿಂತಿ ಬಸ್ ಹೋಗ್ಬಿಡ್ತೀವಿ. ಹೌದಿಲ್ಲ? ಇಂದ್ರಿಯಗಳ ಮಜಾ, ಈ ಜಗತ್ತಿನ ಇದನ್ನ ಮಜಾ ನೋಡಕ್ ಹೋಗಿ ಕಾಲಕ್ಕೆ ಸುಮ್ಮನೆ ಹೋತಲ್ಲೋ ನಿನ್ನ ಕಾಲ ವ್ಯರ್ಥ ಹೋತಲ್ಲೋ. ನೀನು ಹೊಳಿಲಿಲ್ರಿ ನನಗೆ ಇದನ್ನ
ಬಾಳೆದ ಆಟ ನೋಡ್ಕೊಂತ ಕುಂತ ಇದನ್ನ ಇನ್ನು ಅದ್ರಾಗ ನೋಡ್ಬೇಕಂತ ಹುಟ್ಟಿಟ್ಟು ಬಂದ ವಾಸನ ಇನ್ನ ನೋಡ್ಬೇಕು ಇನ್ನೂ ಬರ್ಬೇಕಂತ ಹೋಗುದಿಲ್ಲ ಅದ ವಾಸನ ಮತ್ತು ನೋಡಕ್ ಬರವ ನಾವು ಟಿಕೆಟ್ ತೆಗ್ಸೋಣ ಈಗ ಹೌದಿಲ್ಲ ಮತ್ ಬರುದನ ನಿನಗೆ ನಿಮ್ಮ ನಿಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಳ್ಳಿರಿ ಅಂತಾರಲ್ಲ ಹೌದಿಲ್ಲ ಮೊದಲಕ್ಕೆ ಮಾಡಿ ವಾಸನ ಕಟ್ಕೊಂಡು ಭದ್ರಪಡಿಸ್ಕೊಂಡು ಕುಂದಿರ್ತಾನ ನೋಡಾಕ ಬರವ ಒಳ್ಳೆ ಏನಾಗೈತಿ ನೋಡ್ಕೋ ಇದ್ರ ನನಗೆ ಬರ ಇದ್ರ ಬೆನ್ನ ಐತಿ ಆರಾಮ್ ಇರ್ಬೇಕಂತ ಎಷ್ಟು ದೇವ್ರು ದಿನ್ರಿ ನಡ್ಕೊಂಡಿ ಕರೆಯವ ಕಾಳವ ದ್ಯಾಮವ ಎಲ್ಲವ ದುರ್ಗವ ನೀವು ಎಷ್ಟೆಷ್ಟು ದೇವ್ರು ಕಲ್ಪಿಸ್ಕೊಂಡು ಅವಾಗೆಲ್ಲ ನಡ್ಕೊಂಡಿಪ್ಪ ಅವು ನಿಮ್ಮ ಸಂಕಟ ಕಳೆದವು ನಾವು ಸುಖದ ದಾರಿ ತೋರಿಸ್ತಾವ ನಾವು ಸಂಕಟ ಬಂದಾಗ ನಿನಗೆ ಸಹಾಯ ಮಾಡಕ್ ಬರ್ತಾವ ನಾವು ಎಷ್ಟು ನಡ್ಕೋತಿಯಲ್ವ ನಮ್ಮ ಮನೆ ದೇವ್ರು ಅಂತ ನಿಮ್ಮ ಮನೆ ದೇವ್ರು ಬಂದ ಸಂಕಟ ಬಂದಾಗ ನಿನಗೆ ಸಹಾಯ ಮಾಡಕ್ಕ ಯಾಕೆ ಅಳತಿ ಬಿಡಪ್ಪ ಅಂತೇಳಿ ಸನ್ಮಂತ ಇನ್ನ ಬೀಗರು ಬಿಜ್ಜರು ಬಂದು ಇನ್ನ ಸನ್ಮಂತ ಮಾಡಿ ಹೋಗ್ತಾರ ಅದಲ್ಲ ಮಾತಾಡ್ಸೊಂಡ್ ಬಿಡಪ್ಪ ಅವ್ರಿಗೆ ಸಮಾಧಾನ ಮಾಡಿ ನೀನ್ ದೇವ್ರು ನಡ್ಕೊಳ್ಳೋ ದೇವ್ರು ಬಂದು ನಿನ್ಗೆ ಹೇಳ್ದತ್ತನ ಸಮಾಧಾನ ಬಂದು ಹೇಳ್ದತ್ತನ ಅದು ಸಂಕಟ ಬಂದಾಗ ಏನ್ ಸತ್ರ ಯಾಕೆ ಚಿಂತೆ ಮಾಡ್ತಿ ಬಿಡಪ್ಪ ನಾನು ನೀನ್ ಹೆಂಡತಿಯಾಗಿರ್ತೇನೆ ಅಂತ ಬಂದು ಹೇಳ್ತೇನೆ ಅದು ದುರ್ಗವದ್ಯಾಮ ಯಾಕ್ರಿ ಏನ್ ಬಿಡಪ್ಪ ನಾ ಎಲ್ಲ ಮಾಡಿಕೊಡ್ತೇನೆ ಯಾಕೆ ಚಿಂತೆ ಮಾಡ್ತೀನಿ ನಾ ಅದೇನಲ್ಲ ಯಾಕೆ ಚಿಂತೆ ಮಾಡ್ತೇನೆ ಅಂತ ಬೀಗರು ಬಿಜ್ಜರು ಯಾಕೆ ಚಿಂತೆ ಮಾಡ್ತೀವ ನಾವು ಅದೇವನ್ ಸತ್ಯವ ನಾವು ಅದೇವಲ್ಲ ಅಂತಾರಿಲ್ಲ ಬಂದು ಧೈರ್ಯ ಕೊಡ್ತಾರಿಲ್ಲ ಧೈರ್ಯ ಆಗಿನ ಪುಸ್ತಕರ ಧೈರ್ಯ ಕೊಡ್ತಾರ ಅವರು ಹಾಗೆ ನೀನು ದೇವರು ದಿನರು ಬಂದು ಹೇಳ್ತಾವ ನಾವು ನೀ ಕಲ್ಪಿಸ್ಕೊಂಡು ದೇವ್ರಿ ಅವು ಏನ್ ಮಾಡವು ಎಲ್ಲ ನಿದ್ದೆ ಹತ್ತಿದಾಗ ಎಲ್ಲಿದಾವು ಒಂದು ಎಚ್ಚರಿಕೆ ಒಳಗೆ ಕಲ್ಪಿಸ್ಕೊಂಡು ಕೂತಿ ನಿದ್ದೆ ಹತ್ತಿದಾಗ ಎಲ್ಲ ದೇವ್ರು ಎಲ್ಲಿ ಹೋಗಿರ್ತಾವ ಆದ್ರೂ ಅವನ್ನ ಗಟ್ಟಿಗೊಳಿಸೋದು ಮಕ್ಕಳ ತಲೆಯಾಗ ಅದನ್ನ ತುಂಬಿಕೊಡುದು ಆ ಹುಚ್ಚಿಡಿಸ್ಬಿಡ್ತದೆ ಭಯ ಹುಟ್ಟಿಸಿಬಿಡ್ತಾರೆ ಅದೇ ಕಾರಣ ಅಜ್ಞಾನದಿಂದ ಭಯ ಉಂಟಾಗಿದೆ ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಅಜ್ಞಾನ ಅನ್ಯತಾ ಅಜ್ಞಾನ ಗಟ್ಟಿ ಹಾಕೊಂಡ್ಬರ್ತೈತಿ ಅಲ್ಲಿ ದೇವರತಿ ದೇವಿ ಅದ ಶಕ್ತಿ ಅದ ಯಾವೂ ಇಲ್ಲ ಗಟ್ಟಿ ತಿಳ್ಕೊ ಇದನ್ನು ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯುತ್ ಸದ್ವಸ್ತುವಿನ ಹೊರತುಪಡಿಸಿ ಇನ್ನೊಂದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದನ್ನ ಖಚಿತವಾಗಿ ಅನುಭವದಿಂದ ಕಂಡುಕೊಳ್ಳೋದು ಲಾ ಇಲಾಹ ಇಲ್ಲಿಲ್ಲ ಮೊಹಮ್ಮದ್ ರಸುಲ್ಲಾ ಅಂತ ಎಲ್ಲ ಖುರಾನ್ ಅದನ್ನ ಹೇಳ್ತದೆ ಸದ್ವಸ್ತುವಿನ ಹೊರತು ಇನ್ನೊಂದು ಏನು ಇಲ್ಲ ಅಂತ ಇಲ್ಲದ ಕಲ್ಪನಾ ಮಾಡ್ಕೊಂಡು ಕುಂತೀವಿ ಇಲ್ಲದ ದೇವರುಗಳನ್ನು ಅವೇನು ಬಂದು ನಿನಗೆ ಹೇಳಿಲ್ಲ ಕಲ್ಪಿಸ್ಕೋ ಅಂತ ನೀನೇ ಕಲ್ಪಿಸ್ಕೊಂಡು ನೀನೇ ಕಲ್ಪನಾದಾನ್ ದೇವ್ರವು ನೀನು ಕಲ್ಪನಾದ ತೋರಿ ದೇವರು ನೀನು ಕಲ್ಪನಾ ಅಡಗಿಸಿದ ಮ್ಯಾಗ ಅವಕ್ಕೆ ಅಸ್ತಿತ್ವ ಎಲ್ಲೈತಿ ಅದ ಹಿಂಗ ಕಲ್ಪನಾದ ಬೆನ್ನ ಹತ್ತಿ ತಿರ್ಗಾಕತ್ತಿಯಲ್ಲ ನೀವು ಜಗತ್ತಿನ ಕಲ್ಪನಾ ಅದ ದೇವ್ರ ದಿನರು ಅವು ಕಲ್ಪನಾ ಅದಾವ ಜಗತ್ತಿನ ವಿಷಯ ವಸ್ತುಗಳು ಅವು ಕಲ್ಪಿತ ಅದಾವ ಅವಕ್ಕೆ ಅಸ್ತಿತ್ವ ಇಲ್ಲ ತೂರ್ ಎಡಗ್ತಾವ ಏನ್ ಅವುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂತೇನೆ ಅನ್ನೋರು ಎಲ್ಲರೂ ಮೂರ್ಖರು ಅಂತ ಯಾವ ಶಾಸ್ತ್ರದ ಆಧಾರದ ಮೇಲೆ ನಾನು ಇದ್ದೀನಿ ಅನ್ನೋದನ್ನ ಕಲ್ತ್ರಿ ನೀವಂದ್ರೆ ಸ್ವತಃ ಅನುಭವದ ಸ್ವಾನುಭವ ಇದಕ್ಕೆ ಬೇಕು ಸ್ವಂತ ಅನುಭವ ನೋಡ್ಕೋನಿ ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದು ಅನುಭವಕ್ಕೆ ಬರ್ತದೆ ಕಾಮನಕ್ಕಿಂತ ಕೆಟ್ಟ ಚಟ ಈ ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಏನ್ ಎಲ್ಲ ಹಿರೇಉದ್ರಿ ಅಂತಾರ ಅದಕ್ಕೆ ಕಾಮ ಎಲ್ಲಕ್ಕಿಂತ ಹಿರೇಉದ್ರಿ ಅದ ಏನ್ ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಕಾಮನ ಚಟದೊಳಗೆ ಬಿದ್ದು ಅಡ್ಡಾಡ್ತಾವಿಲ್ಲ ಯಾರದ ನಿಮ್ಮ ವಿಶ್ವವಿದ್ಯಾಲಯದೊಳಗೆ ಕಾಮನ ಕಾಟ ತಪ್ಪಿಸ್ಕೊಂಡವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ ಯಾವ ಮಠಮಾನ್ಯಗಳಲ್ಲಿ ಅದಾರ ಹೇಳ ವಿಶ್ವವಿದ್ಯಾಲಯಗಳಲ್ಲಿ ಹೋಗು ಮಠಮಾನ್ಯಗಳಲ್ಲಿ ಸುಧಾ ಸಿಗುವುದಿಲ್ಲ ಕಾಮನ ಕಾಟ ತಪ್ಪಿಸ್ಕೊಂಡವ್ರು ಒಂದಿಲ್ಲ ಒಂದು ಕಾಟ ಕಾಮ ಯಾಕ್ರಿ ಗೊತ್ತಾಗಲಂಗ ಅವನನ್ನ ಬಲಿಗೆ ಹಾಕಿದ್ರು ಕಾಮನ ಬಲಿಯಿಂದ ಪಾರದ ಅವ್ರು ಯಾರಿದ್ರಿ
ಅದೇ ಅದನ್ನ ಬಲಿಗೆ ಬಿದ್ದರೆ ಪಾರಾಗೋದು ಭಾಳ ಕಠಿಣ ಐತಿ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ. ಅವ್ಗೆ ಭಯನೂ ಇಲ್ಲ, ಅವ್ಗೆ ನಾಚಿಕೆ ಹೆದರಿಕೆನೂ ಇರುದಿಲ್ಲ. ಅವ್ನು ಲಾಜಿಗಟ್ಟೆ ಐತಂತೆ, ಲಾಜಿಗೇಡಿ ಅಂತಾರಲ್ಲ, ಎಲ್ಲ ಬಿಟ್ಟ ನಿಂತೈತಿ ಅದು. ಬಿಟ್ಟು ನಿಂತಾಗನ ಯಾಕ್ರಿ ಚಟದಿನ ಏನ ಅಂದ್ರು ಅನಿಸ್ಕೋತೈತಿ ಯಾಕ್ರಿ. ಅವ್ರು ಏನ ಛೀ ಥೂ ಅಂದ್ರು ಏನಪ್ಪ ಇದೆಲ್ಲ ಲಾಜಿಗೇಡಿತಪ್ಪ ಇದಂತ ಹಂಗ ಬಿಡಾಕ್ ಹಸ್ತೈತಿ ಅದಂಗೆ. ಆದ್ರೆ ಅದು ಬೇಕಂತಂದ್ರೆ ಜಾಗ್ರ, ಸ್ವಪ್ನ, ಸುಪ್ತಿ ಇವು ಮೂರೂ ಅವಸ್ಥೆಗಳು ಮನಸ್ಸಿನ ಅವಸ್ಥೆಗಳಿಲ್ಲ. ಮನಸ್ಸು ಅಡಗಿದಾಗ ಇವ ಇಲ್ಲ ಇಲ್ಲ. ನಿಮ್ಮ ಇರುವನ್ನು ಮರೆಯದೇ ಇರುವುದರಲ್ಲಿ ನಮಗೆ ಸಮಾಧಾನ ಶಾಂತಿ ಸಿಗ್ತದೆ ನೋಡಿ. ಏನ್ ಮರೆಯದೊಮ್ಮೆಯೂ ಅದನ್ನು ಗುರುಪೇಳದ ತೆರೆದಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ಕೇಳಿದ್ದನ್ನ ಮನನ ಮಾಡು ನಿಧಿಧ್ಯಾಸನವನ್ನು ಮರಿಬೇಡ. ಅದನ್ನ ಎಚ್ಚರದೊಳಗೆ ಯಾವಾಗಲೂ ಇರಾಕಲಿ. ಮರೆಯದೆ ಎಚ್ಚರವನ್ನು ಅಚ್ಚಡೆಯದೆ ಅಂದ ಯಾವಾಗಲೂ ನಿಜದ ಎಚ್ಚರಿಕೆ ಒಳಗಿರಾಕಲಿ. ಅರಿದೊಡೆ ಪರಮಾತ್ಮ, ಮರಿದೊಡೆ ಜೀವಾತ್ಮ ಅಂತ. ಹೌದು, ಮರೆತಾಗಿದೆಲ್ಲ ಜೀವಭಾವ ಉಂಟಾಗಿದೆ ನಮ್ಗೆ. ಅರತ ಮ್ಯಾಗ ಮರಿವಿ ಎಲ್ಲ ಹೋದ ಮ್ಯಾಗ ಅಲ್ಲಿ ಜೀವಭಾವ ಎಲ್ಲೈತಿ? ಅಸ್ತಿತ್ವ ಇಲ್ಲ ಅದಕ್ಕೆ. ಅಜ್ಞಾನದೊಳಗೆ ಇದ್ದದ್ದು ಮರಿವಿ ಒಳಗೆ ಎಲ್ಲ ಅಜ್ಞಾನದೊಳಗೆ ಎಲ್ಲ ಬೇಡಿಕೆಗಳದಾವು. ಎಚ್ಚರ ಆದ್ಮ್ಯಾಗ ಬೇಡಿಕೆ ಯಾವ ಉಳಿದಿಲ್ಲ ನಿನಗೆ. ನಿತ್ಯಾನಂದ ನಿಜಯೋಗಿಯು ಯಾವ ಕರ್ಮವನ್ನೂ ಮಾಡಲ್ಲ. ಎದರ ಸಂಬಂಧ ಮಾಡ್ಬೇಕಾಗಿತ್ತು? ವಿಷಯ ಪ್ರಾಪ್ತಿಗಾಗಿ ಮಾಡ್ಬೇಕು. ವಿಷಯಗಳ ಇಚ್ಛಾನ ಇಲ್ಲಲ್ಲ. ಅವು ಕರ್ಮಗಳನ್ನು ಮಾಡಿ ಏನು ಹೊಂದಬೇಕಾಗಿತ್ತು? ರೆಡಿ ಇದ್ದದ್ದು ನಾನಾ ಆನಂದ ಸ್ವರೂಪ ಇದ್ದೇನೋ ತಿಳುವಳಿಕೆ ಗಟ್ಟಿ ಆದ್ಮ್ಯಾಗ ಅನುಭವಕ್ಕೆ ಬಂದ್ಮ್ಯಾಗ ಮಾಡ್ಬೇಕನ್ನೋ ಕರ್ತವ್ಯ ಏನೂ ಉಳಿದಿಲ್ಲ. ಜ್ಞಾನ ಆದ್ಮ್ಯಾಗ ನಾನಾ ಆನಂದ ಸ್ವರೂಪ ಇದ್ದೇನೋ ಅಂತ ಜ್ಞಾನ ಯಾವನಲ್ಲಿ ಜಾಗೃತ ಆಕತಿ. ಅವಾಗ ಏನಾರ ಮಾಡ್ಬೇಕನ್ನೋ ಕರ್ತವ್ಯ ಉಳಿದಿಲ್ಲ. ಭವಬಂಧನವನ್ನು ಅಳೆದವರು ಕರ್ಮಗಳನ್ನು ಯಾಕೆ ಮಾಡ್ತಾರೆ? ಈ ಬಂಧನದಿಂದ ಬಿಡುಗಡೆ ಹೊಂದಿದವರು ಕರ್ಮಗಳನ್ನ ಯಾಕೆ ಮಾಡ್ತಾರೆ? ಅವರು ಮಾಡಕ್ ಹೋಗುದಿಲ್ಲ. ಕರ್ಮ ಅಂದ್ರೆ ಬಂಧನಕ್ಕನ ಕಾರಣ. ಭವಬಂಧನವನ್ನು ಅಳಿಲೇ ಇದ್ದವಾಗ ಭವಿ ಅಂತಾರೆ. ಏನ್ ಅಳಿಲೇ ಇದ್ದವ ಅದ ಬಂಧನದಾಗ ಬಿದ್ದು ಒದ್ದಾಡವ ಅವಾಗ ಭವಿ ಅಂತ. ಸ್ವರೂಪ ಜ್ಞಾನ ಇಲ್ಲದವಾಗ ಭವಿ ಅಂತಾರೆ. ಕರ್ಮದಿಂದ ಈ ಬಂಧನ ಎಂದೂ ನಾಶ ಆಗುವುದಿಲ್ಲ. ನಿರ್ಮಲ ಜ್ಞಾನದಿಂದನ ಮೊದಲ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು ಯಮ ನಿಯಮಾದಿಗಳನ್ನು ಪಾಲನೆ ಮಾಡ. ಏನ್ ಇವು ಬಾಹ್ಯದ್ದು ಸಾಧನಗಳು. ಯಮ, ನಿಯಮ, ಆಸನ, ಏನ್ ಪ್ರಾಣಾಯಾಮ ಇವು 4 ಬಾಹ್ಯ ಸಾಧನಗಳದಾವ. ಇವು ಆಂತರಿಕ ಸಾಧನಗಳೇನದಾವ? ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಏನ್ ಅವು ಮುಖ್ಯದವು. ಬಾಹ್ಯ ಸಾಧನಗಳ ಗೌಣ. ಇವು ಆಂತರಿಕ ಸಾಧನಗಳ ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವು ಬಹಳ ಮಹತ್ವದ್ದು. ಏನ್ ಅದನ್ನ ನಾವು ಮಾಡೋದಿಲ್ಲ. ಬರೀ ಅದನ್ನ ಹೊರಗಿನ ಸಾಧನ ಆ ಪ್ರಾಣಾಯಾಮ ಆಸನ ಮಾಡ್ಕೊತ ಕೊಂಡೋಗ್ತೀನಿ. ಅದನ್ನ ಮಾಡ್ಕೊತ ಕೂಡ ಭಾವ ಗಟ್ಟಿ ಆಕೈತಿ. ಶರೀರ ಭಾವ ಗಟ್ಟಿ ಹಾಕೊಂಡು ಮಾಡ್ಕೊತ ಕೊಂಡಾಕೋಡ್ ಈಟ್ ಕೆಲಸ ಯಾಕ್ರಿ? ಅದನ್ನ ಮಾಡ್ಕೊತ ಕುಂತ್ರೆ ಬರೀ ಕೆತ್ಕೊಂತ ಕುಂದ್ರು ಕೆಲಸ ಅಲ್ಲ. ತಿಂಡಿ ಬಿಟ್ಟಷ್ಟು ಕೆರುವುದು ಬರೀ ಅದನ್ನ ಮಾಡ್ಕೊತ ಕುಂಡ್ರು. ಬಾಚಿ ತಗೊಂಡು ಕೆತ್ಕೊಂತ ಕುಂದ್ರು.
ಇವಾಗ ಖರೆ ಅನ್ನೋರು ಹಂಗೆ ಇದನ್ನ ಇದ್ರಾಗ ಕಾಲ ಕಳಿಸತ್ವರಿ ಅದಕ್ಕೆ ಬಂತು. ಅದಕ್ಕೆ ಮಹತ್ವ ಕೊಡ್ಲಿಲ್ಲ ಮಹಾತ್ಮರು. ಏನ್ ಅದಕ್ಕೆ ಅಂತ ಬಾಹ್ಯ ಇದಕ್ಕೆ ಪ್ರತ್ಯಾಹಾರ ಇದ ಆಸನ ಪ್ರಾಣಾಯಾಮ ಇವಕ್ಕೆಲ್ಲ ಮಹತ್ವ ಕೊಡ್ಲಿಲ್ಲ ಅವ್ರು. ಏನ್ ಅವ ಅಷ್ಟ 8 ಸ್ಟೆಪ್ಸ್ ಟು ಯೋಗ ಅಂತಾರೆ. ಅಷ್ಟಾಂಗ ಯೋಗಗಳಿಗೆ ಪಾತಂಜಲಿ ಋಷಿಮುನಿಗಳಿಂದ ಬಂದದಂತ. ಎಷ್ಟು ಅವು ಅಚ್ಚವ್ರು ಹೇಳ್ಯಾರ. ಅವರು ಋಷಿಕೇಶ್ ಶಿವಾನಂದರಿಗೆ ಪತ್ರ ಬರ್ದಾರ. ಅದರ ಬಗ್ಗೆ ಅವರು ಡಿವೈನ್ ಲ್ಯಾಪ್ನ್ಯಾಗ ಅದನ್ನ ಕೊಡ್ತಿದ್ರು. ಅವಾಗ ಒಂದು ಪತ್ರ ಬರ್ದಿದ್ರು ಅಂತ ಅಜ್ಜವ್ರು. ಇವೇನದಾವಲ್ಲ ಮೊದಲೇದ್ದು 4 ಗೌಣ ಅದಾವ, ಇವು ಮುಖ್ಯವಾದವು ಇದನ್ನು ಸಾಧಿಸ್ಬೇಕು ಅಂತ. ಬರೀ ಇದನ್ನ ಬಿಟ್ಟು ಬರೀ ಅದನ್ನ ಮಾಡ್ಕೋತ ಕೂಡೋದು ಮಾತಾಡೋದ ಭಾವ ಗಟ್ಟಿಯಾಕೈತಿ. ಅದಿಲ್ಲ ದೇಹ ಭಾವ ಪ್ರಾಣನ ನಾನಲ್ಲ ಪ್ರಾಣಾಯಾಮ ಮಾಡೋ ಕೆಲಸ ಏನೈತಿ ಅದಿಲ್ಲ. ಬರೀ ಕೈಕಾಲು ಮರ್ಚ್ಕೊಂಡು ಮೂಡ್ಲು ಹೊರಿಗತಿ ಮುಸು ಮುಸು ಮಾಡ್ಕೋತ ಕೂದ್ರ ಅಂತ ಕಣ್ಣು ಸ್ವಚ್ಛ ಆಗತ್ತೆ. ಬರೀ ಅದ ಯೋಗ ಅಂದ್ರೆ ಅದ ಮಾಡ್ಕೊಂಡ್ಬಿಟ್ಟೇವ್ ನಾವು. ಇದು ಮುಂದಿನ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಮರ್ತು ಬಿಟ್ಟಿವಿ ಅದನ್ನ. ಅದನ್ನು ಮೊದಲು ಮುಖ್ಯವಾಗಿ ಅದು ಬೇಕು. ಅದಕ್ಕೆ ಮಹತ್ವ ಕೊಡಬೇಕಾಗೈತಿ. ಅಂದ ನಿನ್ನ ಚಿಂತೆ ಕೆಡ್ತೈತಿ. ಬರೀ ಇವನ್ನ ಮಾಡ್ಕೋತ ಕೂತ್ರೆ, ಬರೀ ಕತ್ತಿ ಮುಸ್ಕೊಂತ ಕೂತ್ರೆ ಕಷ್ಟ ಮಾಡ್ಕೋದು ಯಾವಾಗ? ಯಾಕ್ರಿ? ಬರೀ ಶರೀರ ಆರೋಗ್ಯ ಇಟ್ಕೊಂಡು ತಿನ್ನುವುದು ಶಿಸ್ತಂದ ಯಾಕ್ರಿ ಮಾಡಿದಿ ಪ್ರಾಣಾಯಾಮ ಮಾಡಿ ಅದನ್ನ ಕೆಲಸ ತಗೋದು ಯಾವಾಗ? ಏನ್ ಮಾಡ್ಕೊಂಡೆ ಹಂಗಾರೆ ಕೆಲಸ ಇಷ್ಟೆಲ್ಲ ಮಾಡಿ ಮಾಡಿದ್ದಕ್ಕೂ ಸಾರ್ಥಕ ಆಗ್ಬೇಕಿಲ್ಲ ಅದು. ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡಿದ್ದಕ್ಕೆ ಲಾಭ ಏನಂಗ? ಇವನ್ ಏನು ಮುಂದಿನ ಕೆಲಸ ಮಾಡ್ಕೊ, ಮುನ್ನೋಡಿ ಮಾಡ್ಕೊ. ನಿನ್ನ ಕೆಲಸ ಅಂದ್ರೆ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಯನ್ನು ಹೊಂದೋದು. ಅಂತರಂಗದ ಸಾಧನ. ಇವು ಬಹಿರಂಗದ ಹೊರಗಿವಲ್ಲ. ಇವು ನಿನ್ನೊಳಗೆ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ. ಮನಸ್ಸನ್ನ ವಿಷಯಗಳ ಕಡೆಗೆ ಹೋಗದೇ ಇರುವುದು. ಮನಸ್ಸಿಗೆ ಪ್ರತ್ಯಾಹಾರ. ಇಂದ್ರಿಯಗಳಿಂದ ಹಿಂಸರಿಸುವುದು. ಇಂದ್ರಿಯಗಳಿಗೆ ಪ್ರತ್ಯಾಹಾರ. ನೋಡ್ದಂಗ ಅವಕರ ಕಡೆ ಲಕ್ಷ ಕೊಡ್ದಂಗೆ ಇರುವುದು. ಬರೇ ಹೊರಗೆಲ್ಲ ಬಿಟ್ಟು ಒಳಗೆಲ್ಲ ಅದನ್ನ ನೆನಪು ಮಾಡ್ಕೋತ ಕೂಡೋದ ಪ್ರತ್ಯಾಹಾರ ಆಕೈತೆ. ಹೊರಗೆಲ್ಲ ಬಿಟ್ಟು ಒಳಗೆಲ್ಲ ನೆನಪು ಮಾಡ್ಕೋತ ಕೂತ್ರ ಅವ ಮಿಥ್ಯಾಚಾರಿ ಅಂದಾರ. ಬಕಪಕ್ಷಿಗತೆ ಧ್ಯಾನ ಆಗ್ಬಾರ್ದು. ಯಾಕ್ರಿ? ಬಕಪಕ್ಷಿ ಸುಮ್ಮನೆ ಕೂತೈತಿ ಅಂದ್ರೂ ಸುಧಾ ಅದು ಬರೇ ಅದೇನು ಗುರಿ ಇಟ್ಕೊಂಡು ಕೂತೈತಿ. ಮೀನದ ಕಡೆ ಲಕ್ಷ ಇರ್ತೈತಿ. ಅದು ಏಕಾಗ್ರವಾಗಿ ಕಡಿ ಮೀನ ಗಪ್ನ ಹಿಡ್ಕೊಳಕ ಅದಕ್ಕೆ ಏಕಾಗ್ರತೆ ಆಗಿರ್ತೈತಿ. ಕಡಿ ಮೀನ ಮತ್ತೆ ಯಾವನ ತಗೊಂಡ್ರೆ ಹೊಳೆ ಸುತ್ತ ಬರುದಿಲ್ಲ. ಅವ ರೌಂಡ್ ಹೊಡೆದ ಗೊತ್ತಾಗದಂಗ ಗಪ್ಪನ ಅದಕ್ಕೆ ತಕ್ಕೊಂತೈತಿ. ಹಿಂದಿನ ಮೀನ ಅಷ್ಟ ಗಪ್ಪನ ಬಕಪಕ್ಷಿ. ಹಂಗ ಹಂಗ ಧ್ಯಾನ ನಡಿಬೇಕಲ್ಲ ಏಕಾಗ್ರತೆಯಿಂದ. ಭಗವತ್ ಧ್ಯಾನಂ ಕುರ್ಯಾತ್, ಅಜವತ್ ಚರ್ಮಣಂ ಕುರ್ಯಾತ್. ಹಾಡಿನಂತೆ ಮೆಲಕಾಡಿಸಬೇಕು, ಬಕದಂತೆ ಧ್ಯಾನ ಮಾಡಬೇಕು. ಗಜವ ಸ್ನಾನಂ ಆಚರೇತ್, ಆಣೆಯಂತೆ ಜಳಕ ಮಾಡಬೇಕು ಅಂದ. ಹೌದಿಲ್ಲ? ಮೆಲಕಾಡಿಸ್ಬೇಕು ಅಂತ. ಊಟ ಕುಡಿಬೇಕಂತ, ನೀರು ತಿನ್ಬೇಕಂತ. ತೇತ್ಯಾ ಊಟ ಕುಡಿಬೇಕದನ್ನ, ನೀರು ತಿನ್ಬೇಕ. ಘಟ 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 ನೀರು ಕುಡಿಬಾರ್ದು. ತಿಂತೀವಲ್ಲ ಅದು ತಪ್ಪ. ಊಟ ಸೂಪರ್ ಇದಾಗಿ ಅದನ್ನ ಕುಡಿಯುವಂಗ ಆಗ್ಬೇಕು. ನೀರು ಕುಡ್ದಂಗ ಆಗ್ಬೇಕು. ಅಲ್ಲಿ ಒಟ್ಟೆ ಜೀರ್ಣ ಮಾಡ್ಬೇಕು ಅದನ್ನ. ನೀವು ಒಮ್ಗಿಲ್ಲ ತುರ್ಕುದ ಹಂಗ. ಅದಕ್ಕ ಅನ್ನವನ್ನ ಕುಡಿಬೇಕು. ಯಾಕ್ರಿ? ಆಹಾರ ನೀರನ್ನ ತಿನ್ಬೇಕದನ್ನ. ಯಾಕ್ರಿ? ಲಾವಾರಸ ಸೇರ್ಬೇಕ ನೀರಿನ ಒಳಗ. ಅಂದಾಗ ಶರೀರ ಆರೋಗ್ಯ ಇರ್ತೈತಿ. ಹಂಗ ಗಳ 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 ನೀರು ಕುಡಿತೀಯಲ್ಲ, ಕುಡಿಬಾರ್ದಂಗ. ಏನ್ ಆರೋಗ್ಯದ ನಿಯಮ ಹಂಗ ಐತಿ. ಏನ್ ಆಹಾರದೊಳಗ ನಾವು ಲಾವಾರಸ ಸೇರಿದ್ರು ಪಚನ ಆಕೈತಿ ಅದ. ಹೌದಿಲ್ಲ? ನಿನಗೆ ಹೊಳ್ಳಿ ಮೆಲ್ಕಡ್ಸಕ್ ಬರುದಿಲ್ಲ.
ದಣದಂಗಲ್ಲ ನಮ್ದು ಶರೀರ ರಚನೆ ಹಂಗಿಲ್ಲ. ಅವು ಗಬ ಗಬ ತಿಂದು ಹೊಳ್ಳಿ ಅವು ಜೀರ್ಣ ಮಾಡಿ ಮೆಲಕಾಡಿಸಿ ಅವಕ್ಕೆ ಪಚನ ಆಕೈತೆ ಅದು. ಹೊಳ್ಳಿ ತಿರುಗಿ ಅದನ್ನ ನಾವು ಮೆಲಕಾಡಿಸ್ತಾವು. ಏನ್ ತಿರುಗಿ ಹಾಕ್ತಾವ ಅದನ್ನ ಹಾಕಿದ್ದನ್ನು ತುಣಾ ತಿರುಗಿ ಜೀರ್ಣ ಮಾಡ್ಕೊಂಡ ಇದಾಕೈತಿ. ನಮ್ದು ಹಂಗಾಗೋದಿಲ್ಲ. ಒಮ್ಮೆ ಇದಾದ್ಮ್ಯಾಗ ಹೋತದ, ಹೊಳ್ಳಿ ಬರುದಿಲ್ಲ. ದನದ ಗತಿ ಇಲ್ಲ ನಮ್ಮ ಶರೀರ ರಚನೆ. ಏನ್ ಅದಕ್ಕೆ ಅದನ್ನ ಸರಿಯಾಗಿ ಜೀರ್ಣ ಮಾಡೋದು. ಬಾಯಾಡಿಸಿ ಎಷ್ಟು ಸಲ ಬಾಯಾಡಿಸ್ತಿ ತುತ್ತು ಮೆಲಕಾಡಿಸಿದಾಗ ಅದು ಜೀರ್ಣ ಆಕೈತಿ. ಅದರಲ್ಲಿ ಲವಾರಸ ಬೆರಿತೈತಿ. ಏನ್ ಯಾವುದೇ ವಸ್ತುವನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಲಾವಾರಸ ಕೂಡಿದಾಗ ಅದಕ್ಕೆ ಮಹತ್ವ ಬರ್ತೈತಿ. ಹಿಂಗ ಗಬ ಗಬ ತಿಂದ್ರೆ ಟಾನಿಕ್ ಅಂತ ತಿಂದ್ರು ಅದು ಉಪಯೋಗ ಆಗೋದಿಲ್ಲ. ಅದಕ್ಕೆ ಲಾವಾರಸ ಬೆರಿಬೇಕು. ಅಂದಾಗ ಅದಕ್ಕೆ ಮಹತ್ವ ಪವರ್ ಬರ್ತೈತಿ. ಏನ್ ತಿಂದ ಕೂಡಲೇ ಹಂಗ ಗಬ ಗಬ ತಿಂದು ಬಿಡ್ತೈತಿ. ಸಿಕ್ಕೈತಿ ಅಂದ ಕೂಡಲೇ ಅದು ಬೇಕಲ್ಲ. ಇಷ್ಟೆಲ್ಲ ಮಾಡಿ ಸುಧಾ ನಿನ್ನ ಕೆಲಸ ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಗೆಳೆಯಲ್ಲ. ಅದಕ್ಕೆ ಹೋತಪ್ಪ ಆಸನ ಪ್ರಾಣಾಯಾಮ ಮಾಡೋದ್ರಾಗ ಇದು ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಹೊಂದುದು ಯಾವಾಗ? ಇದಕ್ಕಾಗಿ ವೇಳೆ ಸಿಗ್ಲಿಲ್ಲಲ್ವ ನಿನಗೆ? ಟೈಮ್ ಆತ್ ನಡಿ ಅಷ್ಟು ಮಾಡಿದವನ, ಆಸನ ಪ್ರಾಣಾಯಾಮ ಮಾಡಿದವನು ಟೈಮ್ ಆತ್ ನಡಿ ನಂತ. ಈ ಧ್ಯಾನ ಕುಂಡ್ರುದು ಯಾವಾಗ? ದೀರ್ಘಾವಧಿ ಅಭ್ಯಾಸ ಬೇಕು. ಟೈಮ್ ಹಿಡಿತೈತಿ ಇದಕ್ಕೆ. ಒಮ್ಮಿಗಿಲೆ ಆಗುವುದು ಮಾತಲ್ಲ ಅದು. ಧ್ಯಾನ ಕೂಡ್ಬೇಕಾದ್ರೆ ಒಳಗ ಅದ, ಹತ್ತಬೇಕಾದ್ರೆ ಒಳಗ ಅಭ್ಯಾಸ ನಡಿಬೇಕಾರ ಅವಧಿ ಹಿಡಿತೈತಿ. ದೀರ್ಘಾವಧಿ ಧ್ಯಾನ ಬೇಕು ಇದಕ್ಕೆ. ಏನ್ ಅಜ್ಜವರು ಇವ್ರು ಸಣ್ಣೊಂದಿರ್ತಾರೆ ಹೊರಗ ಬಾಯಿ ಮಾಡಿ ಮಾಡಿ ಓದ್ತಿದ್ರಂತ. ಏನ್ ಓದೋ ಟೈಮ್ನಾಗ ಅವ್ರು ಅನುಷ್ಠಾನ ಕೂತಾಗ ಹೊರಗೆ ಬಂದ ಸಿಟ್ಟಿಗೆ ಎದ್ದಿದ್ರಂತ. ಹಗರ್ಕ ಓದ್ಕೋಕ್ ಬರೋದಿಲ್ಲ ನಿಮಗಂತ ಅಪ್ಪ ಅವ್ರನ್ನೋ ನಾವು ಸಿಟ್ಟಿಗೆ ಎದ್ದಿದ್ರು ಅಂದ್ರೆ ಅದಕ್ಕೆ ಆತಂಕಕ್ಕಾಗಲ್ಲ. ಹೊರಗಿನ ಶಬ್ದ ಮಾಲಿನ್ಯ. ಅದು ಒಳಗ ಅಭ್ಯಾಸಗತ ಆಗ್ಬೇಕಾತಂದ್ರೆ ಅವಧಿ ತಗೋತೈತಿ ಅದು. ಕಥಾ ತೆಗೆದು ಬಂದವರು ಸಿಟ್ಟಿಗೆ ಎದ್ದಿದ್ರಂತ. ಓದ್ಕೋಕಾಗೋದಿಲ್ಲ. ಕಡಿಮೆ ಸೌಂಡ್ ಎಷ್ಟು ಮಾಡಾತಿರಿಲ್ಲ, ಬೇಯಕತ್ತ ಬಾಯಿ ಎಷ್ಟು ಮಾಡ್ತಿರಿಲ್ಲ ಅಂತ. ಏನ್ ಅದಕ್ಕೆ ಇದಕ್ಕೆ ವಿಘ್ನ ಆಕೈತಿ. ಅದಕ್ಕೆ ಬಹಳ ಅವಧಿ ದೀರ್ಘಾವಧಿ ಅಭ್ಯಾಸ ನಂತರ ಇದು ಅನುಭವ ಬರ್ತೈತೆ. ನಾವು ತಾಳ್ಮೆ ಬೇಕು ಇದಕ್ಕೆ. ನಾವು ಇಷ್ಟು ಮಾಡ್ತೇವೆ ಏನೋ ಆಗವಲ್ದ್ರಿ ನಮ್ಗೆ. ಕಸಕ್ಕಿನ ನಮ್ಗೆ ಆಗ್ಬೇಕದ. ಯಾಕ್ರಿ ಜ್ಞಾನ ಆಗ್ಬೇಕಪ್ಪ. ಕಮಲ್ದ ನೀರು ಗೊಜ್ಜಿದ ಕೂಡಲೇ ನಿನಗೆ ಜ್ಞಾನೋದಯ ಆಗ್ಬೇಕು. ಯಾಕ್ರಿ ಹಂಗ ನಾವು ಅದನ್ನ ಬೇಡಾಕತ್ತೀವಿ. ಹಂಗ ಆಗೋದಲ್ಲ ಅದು. ಏನ್ರಿ ಮಕ್ಕಳಾಗವಲ್ದಂತ ಒಬ್ಬಕ್ಕೆ ಅಜ್ಜ ಹೋಗಿದ್ರಂತ ಮಹಾತ್ಮ ಅಂತಿಲ್ಲ ಕೂಲೆ ಹಳ್ಳಿ ಗಿಡ ಸುತ್ತಾಕ ಆಕೈತಿ ಅಂದ್ರಂತ. ಏನ್ ದಿನ ಸುತ್ತಾಕಂತ ಹೊಟ್ಟಿ ನೋಡ್ಕೊಳಕಂತ ದಿನ ಸುತ್ತಾಕೋದು ಏನ್ರಿ ಆಗಿಂದಾಗ ಆಗ್ಬೇಕನ ಸುತ್ತಾಕಿದ ಕೂಡಲೇ ಅಲ್ಲಿ ಆಮ್ಲಜನಕ ಇರ್ತೈತಿ. ಹೌದಿಲ್ಲ? ಆ ಆಮ್ಲಜನಕದಿಂದ ಶರೀರದೊಳಗಿನ ದೋಷ ಎಲ್ಲ ಕಡಿಮೆ ಆಕೈತಿ. ಹೌದಿಲ್ಲ? ಅದಕ್ಕೆ ಹಳ್ಳಿ ಗಿಡ ಪತ್ರಿ ಗಿಡ ಸುತ್ತಾಕೋದಿ. ಅದಕ್ಕೆ ಅಲ್ಲಿ ಆಕ್ಸಿಜನ್ ಹೆಚ್ಚಿರ್ತೈತಿ. ಆ ಆಕ್ಸಿಜನ್ ಸೇವನೆ ಮಾಡೋದ್ರಿಂದ ಶರೀರದ ಎಲ್ಲ ದೋಷಗಳು ಹೊಕ್ಕವು. ಏನ್ ಅದಕ್ಕೆ ಹೆಚ್ಚು ಆಕ್ಸಿಜನ್ ಇರುವಂತ ಗಿಡದೊಳಗೆ ವಾಸ. ಅದಕ್ಕೆ ಪತ್ರಿ ಗಿಡ ಯಾಕೆ ಹಚ್ಬೇಕಂತಾರೆ? ಅಲ್ಲಿ ಆಕ್ಸಿಜನ್ ಅದು ಹರಿತೇವೆ ನಾವು. ಅದನ್ನ ಹರಿದ ಅದನ್ನೆಲ್ಲ ಹಾರಿಗಿಡಿಸ್ತೇವೆ. ಆಲದ ಮರ ಹೆಚ್ಚು ಆಕ್ಸಿಜನ್ ಸಿಗ್ತೈತೆ ಅದ್ರಾಗ. ಅಲ್ಲಿ ಬುದ್ಧನ ವಾಸ. ಶರೀರದ ತನ್ನಿಂತಾನ ಸುಧಾರಿಸ್ತೈತಿ. ಬೇಕಾದಂತ ರೋಗಿ ಅದಾನಂದ್ರು ಆಲದ ಮರದ ವಾಸ ಏನೈತಲ್ಲ ಅವನು ಸುಧಾರಣೆ ಮಾಡ್ತೈತೆ. ಹೆಚ್ಚು ಆಮ್ಲಜನಕವನ್ನು ಕೊಡುವಂತ ಸಸ್ಯ ಅದು. ಏನ್ ಆಲದ ಮರ. ಏನ್ ಅದಕ್ಕೆ ಅಲ್ಲಿ ವಾಸ ಮಾಡ್ತಿದ್ರು ಮಹಾತ್ಮ ಮೊದಲು. ಅದು ಹಗಲಿ ಅಲ್ಲ, ರಾತ್ರಿ ಅವ ಇಂಗಾಲ ಡೈಆಕ್ಸೈಡ್ ಬಿಡ್ತಾವ, ಹಗಲಿ ಆಮ್ಲಜನಕ ಬಿಡ್ತಾವ. ಏನ್ ರಾತ್ರಿ ಮಲಗಬಾರ್ದು ಗಿಡದ ಬುಡಕ್ಕೆ. ಏನ್ ಓದಿವಲ್ಲ, ಯಾಕಂದ್ರೆ ಈ ಜ್ಞಾನ ಹೇಳ್ತೈತಿಲ್ಲ. ರಾತ್ರಿ ಟೈಮ್ನಾಗ ಅವು ಇಂಗಾಲ ಡೈಆಕ್ಸೈಡ್ ಬಿಡ್ತಾವ, ಆಮ್ಲಜನಕ ಹಗಲಿ ಅದು ವಾಸ ಮಾಡ್ಬೇಕು. ಗಿಡದಡಿಯಲ್ಲಿ ವಾಸ ಅಂತ ಶರೀರ ತನ್ನಿಂತಾನ ಸುಧಾರಿಸ್ತೈತೆ ಅದು. ನೀ ಆ ಔಷಧನೂ ಬೇಕಾಗಿಲ್ಲ, ಅಂತ ಒಂದು ಆಮ್ಲಜನಕ ನಿನ್ನೆಲ್ಲ ಸಿಗ್ತೈತೆ ಅದು. ಈಗ ಸಿಗುದ ಭಾಳ ಕಠಿಣ ಐತಿ. ಇಲ್ಲಿ ಈ ಕಲುಷಿತ ಸಿಟಿಯಾಗಂತಿ ಅದು ಸಿಗುದನೇ ಇಲ್ಲ.
ಅದಕ್ಕೆ ಅಜ್ಜಾರಲ್ಲಿ ಹೋಗೋದು ಬೇಡ ಅಂತಿದ್ರು, ಸಿಟಿಯಾಗ ಒಟ್ಟ ಹೋಗೋದು. ಅದಕ್ಕೆ ನಿರ್ಜನ ಪ್ರದೇಶ ಎಲ್ಲಿ ಇರ್ತೈತಿ ಅಲ್ಲಿ ಆಮ್ಲಜನಕ ಹೆಚ್ಚಿರ್ತೈತಿ. ಜನಸಮೂಹ ಕೂಡ್ತಿ ಅಂದ್ರೆ ಅಲ್ಲಿ ಅದ್ರ ಕೊರತೆ ಇರ್ತೈತಿ. ಏನ್ ಅದಕ್ಕೆ ಅದು ಬಹಳ ಮಹತ್ವದ. 3 ದಿನಕ್ಕೊಮ್ಮೆ ಊಟ ಕೊಡ್ರಿ ನಮ್ಗೆ ಶುದ್ಧ ಹವಾ ಬೇಕು ನನಗೆ. ಏನ್ ಒಳ್ಳೆ ಹವಾಮಾನ ಬೇಕು ನಮ್ಗೆ. 2ನೇದು ನೀರು, 3ನೇದು ಆಹಾರ. ಏನ್ ಶುದ್ಧ ಹವಾ ಬೇಕು ನಮ್ಗೆ. ಕಲುಷಿತ ಹವಾ ಇತ್ತಂದ್ರೆ ಬುದ್ಧಿನೂ ಕಲುಷಿತ ಆಕೈತಿ. ಈ ವಿಚಾರ ಮಾಡಕ ಆಸ್ಪದ ಕೊಡೋದಿಲ್ಲ. ಅದಕ್ಕೆ ಶುದ್ಧವಾದ ಸೇವನ ಮಾಡ್ಕೊಂತ ಇರ್ಬೇಕು. ವಿಹಾರ ಯುಕ್ತವಾದಂತಹ ಯೋಗ್ಯವಾದ ಸ್ವಚ್ಛವಾದ ಆಹಾರ, ನಿರ್ಜನ ಪ್ರದೇಶ, ಅಲ್ಲೇ ವಾಸ ಮಾಡ್ತಿದ್ರು ಅವರು ಮೊದಲು. ನೋಡಿ ನೀವು ಋಷಿಮುನಿಗಳ ಆಶ್ರಮ ಇರುವುದೆಲ್ಲ ಜನಸಂಪರ್ಕದಿಂದ ದೂರದಲ್ಲ. ಏ ಅದರ ಮಹತ್ವವನ್ನು ಗೊತ್ತಿತ್ತು ಅವ್ರಿಗೆ. ಏ ಈ ಜನಸಗದ್ದಲ್ದಾಗ ಬೇಡ, ಇದನ್ನೆಲ್ಲ ಹವಾಮಾನ ಕೆಡ್ತತಿದಂತ. ವಿಶೇಷ ಕಾರ್ಯಕ್ರಮ ಸಹಿತ ರದ್ದುಪಡಿಸೋದು ಅದತ್ತ ಸಂಬಂಧ ಹೇಳ್ತಿದ್ರು ಅಜ್ಜ. ಬೇಕಾಗಿಲ್ಲ, ಅವು ಎಲ್ಲ ಹವಾ ಕೆಡ್ಸಾಕ್ ಬರ್ತಾವ. ಸುತ್ತ ಕಡೆ ಮಲಮೂತ್ರ ವಿಸರ್ಜನೆ ಮಾಡಿ ಕ್ವಾಟಿ ಕಟ್ಟಿ ಹೋಗ್ಬಿಡ್ತಾರೆ. ವಿಶೇಷ ಕಾರ್ಯಕ್ರಮ ಇಟ್ಕೂಲೆ ಅದ ಅಲ್ಲ ಮತ್ತೆ ಅದಿಲ್ಲ, ಹವಾ ಕೆಡಿಸ್ಕಾರ ಹೋಗ್ಬಿಡುದು. ಅವನು ರದ್ದು ಮಾಡ್ರಿ ನಂದ್ರ ಅಜ್ಜ ಅವ್ರು. ತೋರುವ ಶರೀರಾದಿಗಳಲ್ಲಿ ಮೋಹವಿಲ್ಲದೆ ವಿರತಿ ಹುಟ್ಟಿದರೆ ಅದಕ್ಕೆ ಯಮ ಅಂತಾರೆ. ಭೋಗಿಸುವ ವಿಷಯವಿದ್ದು ಭೋಗಿಸುವ ಸಾಮರ್ಥ್ಯ ಇದ್ದು ಅದರಲ್ಲಿ ವಿರತಿ ಹುಟ್ಟೋದಕ್ಕನ ವೈರಾಗ್ಯ ಅಂತಾರೆ. ತನಗೆ ಎಲ್ಲ ವಿಷಯದೊಳಗೆ ಹುಟ್ಟಿದ ವೈರಾಗ್ಯದ ದೃಢಪಟ್ಟಾಗ ಅದಕ್ಕೆ ನಿಯಮ ಅಂತಾರೆ. ರಾಗ ವಿರಾಗ ಎರಡೂ ಇಲ್ಲದ ಮತಿಯೊಳಗೆ ಉದಾಸೀನ ಆಗುವುದನ್ನ ಆಸನ. ಏನ್ ಇದು ಈ ಪ್ರಕಾರವಾಗಿ ಏನ್ ನಿರ್ಗುಣ ಅಷ್ಟಾಂಗ ಇದಂತಾರೆ. ಆ ಸಗುಣ ಅಷ್ಟಾಂಗ ಯೋಗ, ಈ ನಿರ್ಗುಣ ಅಷ್ಟಾಂಗ ಯೋಗ ಇದು. ಏನ್ ಉದಾಸೀನ ಸ್ಥಿತಿ ಬಂದಾಗ ಅದು ಮುಖ್ಯ ಆನಂದದ ಅನುಭವ. ಶರೀರ ಮೊದಲು ಮಾಡಿಕೊಂಡು ತೋರಾಣ ತೋರಿಕೆಲ್ಲ ಮಿಥ್ಯೆ ಎಂಬುದ ಪ್ರಾಣಾಯಾಮ. ಏನ್ ಜಗತ್ತು ಸುಳ್ಳೆಂದು ಅದರ ಮೇಲಿನ ಮೋಹವನ್ನು ತೆಗೆದು ಹಾಕುವುದನ್ನು ಪ್ರತ್ಯಾಹಾರ. ಹೊರಗಿನ ವಿಷಯಗಳಲ್ಲಿ ಆಸಕ್ತಿಯನ್ನಿಡದೆ ಮನಸ್ಸನ್ನು ನಿಶ್ಚಲವಾಗಿ ನಿಲ್ಲಿಸುವುದೇ ಧಾರಣೆ ಎನಿಸುವುದು. ಭಾವದ ಬಳಕೆ ಉದಯವಾಗದೆ ತಾನೇ ಚೈತನ್ಯಮಯವಾದ ಇರು ಎಂದು ತಿಳಿದು ತುಳಿಯುವುದೇ ಧ್ಯಾನ. ಹೌದು, ತಾನ ನಿಜಾನಂದದಲ್ಲಿ ನೆಲೆಯಾಗಿ ತನ್ನ ನಿಜಾನಂದದಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕನ್ನ ತೂರ್ಯ ಅಂತಾರೆ. ನಿರ್ಗುಣ ಅಷ್ಟಾಂಗ ಯೋಗ ಅಂದ್ರೆ ಹಿಂಗಂತ ಈ ಪ್ರಕಾರವಾಗಿ ತಿಳ್ಕೊಂಡಿರುವುದು. ಸ್ವರೂಪ ಜ್ಞಾನ ಮಾಡ್ಕೊಳ್ಳಿಕ್ಕೆ ಎಲ್ಲರಿಗೂ ಒಂದ ಮಾರ್ಗದ, ಬೇರೆ ಬೇರೆ ದಾರಿ ಇಲ್ಲ ಅದಕ್ಕೆ. ಒಂದು ಊರಿಗೆ ಹೋಗಕ್ಕೆ ಎಷ್ಟು ದಾರಿ ಇಲ್ರಿ ಅಂತಾನೆ. ಊರಿಗೆ ಜಡಕ್ಕೆ ಹೋಗಕ್ಕೆ ಇರ್ಬೋದು. ಅದರ ಆನಂದವನ್ನು ಹೊಂದಲಿಕ್ಕೆ ಎಲ್ಲರಿಗೂ ಒಂದೇ ಕಲ್ಪನಾ ತೆಗೆದು ಹಾಕೋದು ಒಂದ ದಾರಿ ಅದಕ್ಕೆ. ಏನ್ ತೋರ್ತಾವನ್ನೋ ದೃಷ್ಟಿಯಿಂದ ಎಲ್ಲರೂ ಅನ್ಬೇಕಾಗೈತಿ. ಏನ್ ಆನಂದಮಯವಾದ ಇರುವುದು ತೋರುವುದಿಲ್ಲ. ಇರುವಿನ ಕಡೆ ಲಕ್ ಕೊಟ್ಟು ನೋಡಿದಾಗ ಎಲ್ಲರೂ ಅನ್ನೋದಿಲ್ಲ ಇಲ್ಲ ಇಲ್ಲಿ. ಅದು ಒಂದೇ ಅದ. ಅದಕ್ಕೆ ಏಕಂ ಅಂದಾರ. ನಿತ್ಯವಾದದ್ದು ಏಕಂ ನಿತ್ಯಂ ಅಂತ ಅದಕ್ಕೆ ಅಂದ. ರಕ್ತಪಾತದಿಂದ ಆದಂತಹ ಧರ್ಮಾದಿಗಳು ನೆಲೆಯಾಗಿ ನಿಲ್ಲುವುದಿಲ್ಲ. ಏ ಹೌದು, ನೋಡಿ ಬೇಕಾದ್ರೆ ರಕ್ತಪಾತದಿಂದ ಮಾಡಿದ ನೆಲೆಯ ನಿಲ್ಲುವುದಿಲ್ಲ ಅವು. ಅಹಿಂಸಾ ಯಾವುದೇ ತರದ ಯಾರಿಗೂ ಹಿಂಸೆಯನ್ನು ಕೊಡದಂತಹ ಧರ್ಮ ಅಂದ್ರೆ ಇದು ನಮ್ಮ ಸನಾತನ ಧರ್ಮ. ಅವ್ರು ಹಿಂಸಾ ಮಾಡ್ಲಿಲ್ಲ. ಏನ್ ಯಾಕೆ ಅವರು ಹಿಂಸಾ ಮಾಡ್ಲಿಲ್ಲ ಅಂದ್ರೆ ಅವ್ರು ನೆಲೆಯ ನಿಲ್ಲುವುದು ಅದರ ಪರಿಣಾಮ ಅನುಭವಿಸ್ಬೇಕಾಗೈತೆ ನಾಳೆ ಮಾಡಿದ್ದನ್ನು. ಹಮ್ಮಿಲ್ಲದ ಅನುಭವ ಇಲ್ಲ. ಹಮ್ಮಿರೋ ಮಟ್ಟ ಅನುಭವ. ಹಮ್ಮ ಅಡಿಗೆದ ಮ್ಯಾಗ ಅನುಭವ ಇಲ್ಲ ಅಲ್ಲಿ. ಆತ್ಮನಿಗೆ ಆತ್ಮಾನುಭವ ಆಗುವುದಿಲ್ಲ, ಹಮ್ಮಿಗೆ ಆಕೈತೆ ಅದು.
ನಾನು ಬ್ರಹ್ಮ ಸ್ವರೂಪನಿದ್ದೇನೆನ್ನುವಂಥ ಅನುಭವ ಅಹಂಕಾರ, ಪರಿಶುದ್ಧವಾದ ಅಹಂಕಾರಕ್ಕೆ ಏನ್ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲಿಕ್ಕೆ ಯಾವುದೇ ಪ್ರತೀಕದ ಅವಶ್ಯಕತೆ ಇಲ್ಲ. ಏನ್ ಐತಿ ಅನ್ನೋ ಒಂದು ಚಂಡ ಹಿಡಿದು ತುಂಬ ಇಲ್ಲಿ ನಿಂತಿದ್ರು ಚೌರು ಸುಳ್ಳ ಇಲ್ಲದನ್ನ ಜನರ ತಲೆಯಾಗ ಹೋಗಿಸ್ಕಾರ ಅದು ಬೇಕಪ್ಪ, ಇದು ಮೊದಲಿಗೆ ಬೇಕು, ಮೊದಲಿಗೆ ಅದಿಲ್ಲ. ಇಲ್ಲದನ್ನ ಕಲ್ಪ ಯಾವುದನ್ನ ಕೈ ಬಿಡ್ಬೇಕಾಗೈತಿ ಅದನ್ನ ಹಿಡ್ಕೊಂಡು ಕುಂಡ್ರು ಕೆಲಸ ಏನೈತಿ? ಬಿಡಕ್ಕಾಗೋದಿಲ್ಲ ನಿನಗೆ ಅತ್ತಾಗಿಂದ ಅದನ್ನ. ಬರೀ ಅದ ಬರ್ತೈತಿ, ಹಿಡ್ಕೊಂಡು ಕುಂತದ್ದ ಅದ ಬರ್ತೈತಿ. ಯಾವುದನ್ನ ಬಿಡ್ಬೇಕಂತಿ ಅದನ್ನ ಹಿಡ್ಕೊಂಡು ಕುಂಡಿರ್ತೀನಿ. ಏನ್ ಅದಕ್ಕೆ ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ತೆರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ವಿರಿಸದೆ, ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಂತ. ಏನ್ ಯಾವುದೇ ಪ್ರತೀಕದ ಅವಶ್ಯಕತೆ ಇಲ್ಲ. ಏನ್ ಆತ್ಮ ಸಾಕ್ಷಾತ್ಕಾರ ತಮ್ಮ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ಕೆ ಹೊರಗಿನ ಯಾವ ಸಾಮಾನೂ ಬೇಕಾಗಿಲ್ಲ. ನಾನಿದ್ದೇನೆ ಅನ್ನೋದನ್ನ ಯಾವ ಪ್ರತೀಕದ ಆಧಾರದ ಮೇಲೆ ಕಂಡುಕೊಂಡ್ರಿ ಅಂದ್ರೆ, ಇಲ್ಲದ್ದು ಕಲ್ಪಿಸ್ಕೊಂಡು ಇದ್ದು ಸಮಾಧಾನ ಕೆಡಿಸ್ಕೊಂಡು ಕೂತೀನಿ. ಆಕಾರವಲ್ಲದಕ್ಕೆ ಆಕಾರ ಕೊಟ್ಟು ಕೈಯಲ್ಲಿ ಕೊಟ್ಟು ಕರದಲ್ಲಿ ಬಿಗಿದೆವೆಂಬರು ನಾರಕೀಯ ಜೀವಿಗಳು ಅಂತ ಹೇಳಿ ಅಕ್ಕಮಹಾದೇವಿ ಹೇಳಲ್ಲ. ಅದನ್ನೆಲ್ಲ ಮುಚ್ಚಿಡ್ತೇವಿ, ಮತ್ತೆ ಅದಕ್ಕೆ ಆಕಾರಕ್ಕೆ ಬೆನ್ನ ಹತ್ತೀವಿ. ಸಾಕ್ಷಾತ್ ಅದ ಐತಿ, ಸಾಕ್ಷಾತ್ಕಾರ ಅನ್ನೋದನ್ನ ಇಲ್ಲ. ಏನ್ ನಾನಿದ್ದೇನೆ ಅನ್ನೋ ತಿಳುವಳಿಕೆ ಎಲ್ಲರಿಗೂ ಅದ ಅದ್ರ ಗೊತ್ತಿಲ್ಲ ನಮ್ಗೆ. ಮರಿಯೊಳಗೆ ನಿದ್ದೆ ಒಳಗೆ ಅದು ಗೊತ್ತಿಲ್ಲ, ಅದ್ರ ಸಮಾಧಿ ಒಳಗೆ ಅದ್ರ ಎಚ್ಚರ ಆಗಿರ್ತೈತಿ. ನಾನು ಯಾರಿದ್ದೇನೆ ಅನ್ನುವಂಥ ಅರಿವು ಸಮಾಧಿ ಒಳಗೆ ಕಂಡ್ಕೊಳಿಕ್ ಸಾಧ್ಯ ಅದ. ಅದಕ್ಕೆ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅಲ್ಲಿ ಅರಿವಿನ ಮೂಲಕ ಆನಂದ ಸ್ಥಿತಿ ಅನುಭವ ಮಾಡ್ತಾನೆ. ಇಲ್ಲಿ ಮರುವಿನ ಮೂಲಕ ಇರ್ತಾನೆ ಆರಾಮ್. ಅಲ್ಲಿ ಅರತಿರ್ಬೇಕಾಗೈತಿ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು ಅಂದ. ನಿದ್ದೆಯೊಳಗೆ ನಾನು ಇದ್ದೀನಿ, ನಾನೇನಿದ್ದೇನೆ, ನಾನೇನನ್ನು ತಿಳಿದಿಲ್ಲ ಅಲ್ಲಿ. ಇಲ್ಲಿ ಎಚ್ಚರಿಕೆ ಒಳಗೆ ತಿಳಿತಾನಲ್ಲಿ, ತುರ್ಯಾವಸ್ಥೆ ಒಳಗೆ ತಿಳಿದಿರ್ತಾನೆ. ಏನ್ ಅಲ್ಲಿ ತಿಳಿಯಲೇ ಇರ್ತಾನೆ, ಇಲ್ಲಿ ತಿಳಿದಿರ್ತಾನೆ. ತಿಳಿತಾ ಇದ್ದೇನೇನು ತಿಳುವಳಿಕೆಗಿಂತ ಬೇರೆ ಮತ್ತೆ ಯಾವ ತಿಳುವಳಿಕೆ ತರ್ತೀರಿ ನೀವು? ತನ್ನ ಬಿಟ್ಟು ಇರ್ಲಿಕ್ಕೆ ಯಾರಿಗೂ ಬರುದಿಲ್ಲ. ಏನ್ ನೀ ಎಲ್ಲದನ್ನು ಬಿಟ್ಟು ಇಡಾಕ್ ಬರ್ತೈತಿ ನಿನಗೆ. ನೀ ಎಲ್ಲ ನಿನ್ನ ಬಿಟ್ಟು ನಿನಗೆ ಇರಾಕ್ ಬರುದಿಲ್ಲ. ಶರೀರವನ್ನು ಬಿಡ್ತೀಯ ಅಂದ್ಬೇಕ ನೀನ್ ಅಲ್ಲದ್ದು ಅದು. ಶರೀರ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ನಿನ್ನಿಂದ ಅವು ವಿಷಯ ಅದಾವ, ನಿನ್ನಿಂದ ಅನ್ಯವಾಗಿದಾವು. ಅವನ್ನೆಲ್ಲ ಬಿಡ್ಲಿಕ್ಕೆ ಬರ್ತೈತಿ. ನಿನ್ನನ್ನು ನಿನಗೆ ಬಿಟ್ಟಿರಾಕ್ ಬರುದಿಲ್ಲ. ಯಾವ ನೀವು ಬಿಟ್ಟಿರ್ತೀಯ ಅವು ನೀವು ಆಗಲಾರೆ ಅಂತ. ಶರೀರವನ್ನು ಬಿಡ್ತೀಯ ಅಂದ್ಬೇಕ ಅವು ನೀನಲ್ಲ. ಮನಸ್ಸನ್ನು ಬಿಡ್ತಿ, ಚಿತ್ತು, ಅಹಂಕಾರ ಇವನ್ನೆಲ್ಲವನ್ನು ಕೈ ಬಿಡ್ತೀಯ, ನೀವು ಅಲ್ಲದನ್ನು ಬಿಡಾಕ್ ಬರ್ತೈತಿ. ಅವು ನೀವು ಅಲ್ಲದ್ದು ಅವತ್ತು. ಸ್ವರೂಪಾವಸ್ಥಿತಿಯನ್ನು ಹೊಂದಲಿಕ್ಕೆ ಬಾಹ್ಯ ಕರ್ಮಾದಿಗಳ ಏನೂ ಉಪಯೋಗ ಇಲ್ಲ ಅಂತ. ಹೌದು, ಜಡ ಕರ್ಮಾದಿಗಳಿಂದ ಮತ್ತಷ್ಟು ಜಡಭಾವ ಗಟ್ಟಿ. ಏನ್ ಇದು ವಿವೇಕ ವೈರಾಗ್ಯ ಇಷ್ಟ ಉಪಯೋಗ ಇಲ್ಲ. ಏನ್ ಇದು ಸಾಧನೆ ಚತುಷ್ಟಯ ಸಂಪನ್ನತ್ವವನ್ನು ಪಂಡಾವ ಪಡೆದಾವ ಇದಕ್ಕೆ ಅಧಿಕಾರಿ. ಹೊರಗೆ ಅದನ್ನ ಮಾಡಿನೇ ಇದನ್ನ ಮಾಡಿನೇ ನಾವು ಕೆಲಸ ಆಗುದಿಲ್ಲ. ಏನ್ ಕರ್ಮದಿಂದ ಮತ್ತಟ್ಟು ಬಂಧನ ಗಟ್ಟಿ ಕೊಂಡ್ಕೊಂಡಿರ್ತೈತಿ. ಜ್ಞಾನ ಮಾಡ್ಕೊಳ್ಳಿಕ್ಕೆ ಅವು ಅಡ್ಡಿ ಹಾಕವು. ಯಾವ ವಿಷಯ ಸಂಬಂಧ ಇಟ್ಕೊಂಡ್ರು ನೀನು ದುಃಖ ತಪ್ಪುದಿಲ್ಲ ನೀನು. ಏನ್ ಮುಂಜಾನೆಯಿಂದ ಸಂಜೆ ತನಕ ಪ್ರಪಂಚದ ವ್ಯವಹಾರದೊಳಗೆ ಏನ್ ಮಾಡಿದ್ರು ನಿನಗೆ ನೆಮ್ಮದಿ ಇಲ್ಲ ನೋಡಿ. ಏನ್ ಇದು ಹೊಳಿವಲ್ದು ನಮಗೆ. ಮಾಡುವುದೆಲ್ಲ ಕೈ ಬಿಟ್ಟಾಗ ಅನುಭವಕ್ಕೆ ಬರ್ತೈತಿ, ನಿನಗೆ ಇದ್ದ ಸ್ಥಿತಿ ಅನುಭವಕ್ಕೆ ಬರ್ತೈತಿ. ಈಗ ಅಖಂಡ ವಿಚಾರ ನಡೆದದ. ಈಗ ಜಗ ಬದಲಾದ್ರೂ ವಿಚಾರ ಬದಲಾಗೋದಿಲ್ಲ. ಏನ್ ಎಲ್ಲವನ್ನು ಬಿಟ್ಟು ಇರ್ತಿ, ಆದ್ರೆ ನಿಮ್ಮನ್ನು ಬಿಟ್ಟು ನಿಮ್ಗೆ ಇರಾಕಾಗುದಿಲ್ಲ. ಮಾಡ್ಕೊಂಡು ಹೆಂಡತಿ ಬಿಟ್ಟಿರ್ತಿ, ಗಂಡನ್ನು ಬಿಟ್ಟಿರ್ತಿ,
ಆದ್ರೆ ನಿಮ್ಮನ್ನು ಬಿಟ್ಟು ನಿದ್ದೆ ಬಿಟ್ಟು ಒಂದು 2 ದಿವಸ ಇರಕ್ಕಾಗತ್ತೇನೋ? ಏನು ಬಿಡೋ ಮರ ನಿದ್ದೆ ಹತ್ತಲ್ಲ. ನೀವು ಆಗಿ ಇದ್ದಾಗ ನೀವು ಆರಾಮಿರ್ತೀಯ ಅಂತ. ನಿಮ್ಮನ್ನು ಬಿಟ್ಟು ನಿಮಗೆ ಇರಕ್ಕಾಗೋದು ಏನ್? ಹಿಂತಿಕ್ಕಿಂತ ನಿದ್ದೆ ಮೇಲಿನ ಪ್ರೇಮ ಹೌದಿಲ್ಲ? ನಿದ್ದೆ ಬಂದ ಹೊತ್ನ್ಯಾಗ ಏನು ಬೇಕಾದೈತಿ ಅಂದ್ರು ಅದನ್ನ ತಿರಸ್ಕಾರ ಮಾಡ್ತೀನಿ. ಏನ್ ಆರಾಮಿನ ಮೇಲೆ ಪ್ರೇಮ ಇದ್ದಷ್ಟು ಬಾಕಿ ಎದರ ಮೇಲೂ ಪ್ರೇಮ ಇಲ್ಲ. ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂತ. ಅಜ್ಞಾನಿಗಳ ಮನಸ್ಸು ದೆವ್ವಿನ ಕಾರ್ಖಾನೆ ಇದ್ದಂಗೆ. ಹೌದು, ಡೆವಿಲ್ಸ್ ವರ್ಕ್ಶಾಪ್ ಅಂತ. ಲೇಜಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ. ದೇವಿನ ಕಾರ್ಖಾನೆ. ಆಲಸಿ ಮಂದಿ ಮಾಡೋಣ. ಯಾಕ್ರಿ? ಇನ್ನ ಐತಳ ಟೈಮ್ ಇದು ಮುಂದೆ. ಸಟಕನ ಆಗಿಂದಾಗ ಮಾಡ್ಬೇಕನ್ನೋದಿಲ್ಲ. ಶುಭಶ್ಯ ಶೀಘ್ರ ಅನ್ನೋಂಗಿಲ್ಲ. ನೋಡು ತಗೋರೋ ಇನ್ನ ಬೆಳಕಾಗಿಲ್ ಮಕ್ಕೋ ಇನ್ನಟ. ಹೌದಿಲ್ಲ? ಮರುವಾಗ ಮತ್ತೆ ಸೂರ್ಯ ನೆತ್ತಿ ಮ್ಯಾಗ ಬಂದಿರ್ತೈತಿ, ಮತ್ತು ಮಬ್ಬಿಗೆ ಬೆದ್ ಬಿಡ್ತೈತಿ. ಜೀವನ ಎಲ್ಲ ಹಿಂಗ ಹೋತಲ್ಲ. ನಿನಗೆ ಬ್ಯಾಳ್ಯಾದ ಹೊತ್ತು ಗೊತ್ತಿಲ್ಲ ನಿನಗ. ಹೊತ್ತು ಗೊತ್ತಿಲ್ಲ ಹೊಲೆಯ ಅಂತದಕ್ಕೆ ಅಂತಾರ. ಹೊಲೆಯ ಹೊತ್ತುವರಿಯ ಅಂತ. ಹೊತ್ತಿನ ಮಹತ್ವ ಗೊತ್ತಿದ್ದವ ಅವ ಶಾನೆ, ಅವ ಜಾಣ. ಅದ್ರ ಲಾಭ ತಗೋತಾನ ಅವ. ಏನ್ ಅದು ನಿಂದ್ರುದಿಲ್ಲ. ಅದು ಹೊತ್ತು ಕಳೆದ ಹೊತ್ತು ಬರ್ತೈತೆ ನಿನಗೆ. ಅದನ್ನ ಬೇಳೆ ಎದಕ್ಕೆ ಉಪಯೋಗ ಮಾಡ್ಕೊಂಡು ನೀವು? ಏನು ಆಯುಷ್ಯದ ಬೇಳೆ ಹೊಂಟೈತಿ, ವ್ಯರ್ಥ ಹೊಂಟೈತಿ. ಅದನ್ನ ಸದುಪಯೋಗ ಮಾಡ್ಕೋ. ಗೊತ್ತಾಗ್ಲಿಲ್ರಿ, ಹಿಂಗ ಕಳೆದ್ನಲ್ಲ ನಾನು, ಹಿಂಗ ಮುದುಕ ಆದ್ನಿ, ಕೆಲ್ಸ ಇಲ್ಲ ಅಂತ. ಹಿಂದಗಡೆ ಏನ್ ಮಾಡೋದು? ಎಲ್ಲ ಕಳೆದ ಮ್ಯಾಗ ಬೇಳೆ ಆಯುಷ್ಯ ಎಲ್ಲ ಹೋತು. ಎಲ್ಲ ಮುಗಿಯಾಕ ಬಂದ ಮ್ಯಾಗ ಏನ್ ಮಾಡಾವ? ಇನ್ನೇನ್ ಮಾಡಾವ? ಮಂಗ್ಯನಂಗ ಮಾಡಿ ಅದರಾಗ ವಿಷಯದ ವ್ಯವಹಾರದಾಗ ತೊಡಗಿದೆ. ಎಲ್ಲ ಅದ್ರಾಗ ನಿನ್ನ ಆಯುಷ್ಯವನ್ನು ಕಳೆದಿ. ಬರೇ ಬಾಳೆ ಬದುಕಿನ ಇದ್ರಾಗ ಹೆಸಂದಾಗ ಇದನ್ನ ನೀ ತಿಳ್ಕೊಳಕ್ ನಿನಗೆ ಬೇಳೆನ ಸಿಗ್ಲಿ. ಏನ್ ಮಾಡೋದ್ರಿ? ನಮ್ಗೆ ಗೊತ್ತಾಗ್ಲಿಲ್ರಿ ಅಂತ. ಏನ್ ಗೊತ್ತಾಗಲಂಗ ನಮ್ಮನ್ನ ಅದ್ರಾಗ ತೊಡಗಿಸ್ಬೇಕ. ಏನ್ ಎಲ್ಲೋ ಒಬ್ಬವ ಇದ್ರ ಲಾಭ ತಗೋಬೇಕ. ನಾವು ಮನುಷ್ಯನ ಜನ್ಮದ ಲಾಭ, ಈ ವೇಳೆಯನ್ನು ಸದುಪಯೋಗ ಮಾಡ್ಕೊಂಡವ ಅಂದ್ರೆ ಅವನ ಜ್ಞಾನಿ ಒಬ್ಬನ. ಉಳ್ಕಿದವ್ರಿಗೆ ಸಾಧ್ಯನೇ ಇಲ್ಲ. ಅದನ್ನ ಮಾಡ್ಕೊಳ್ಳೋದು ಭಾಳ ಕಠಿಣ ಅದ. ಏನ್ ಗಾಢವಾದ ನಿದ್ರೆಯನ್ನು ಯಾವ ಅರಿವು ಅನುಭವಿಸುತ್ತೋ ಅದೇ ಅರಿವು ಜಾಗ್ರವನ್ನು ಅನುಭವಿಸುವುದು. ನವಾಗೂ ಅಲ್ಲಿ ನೀನ ಅದಿ, ನಿದ್ಯಾಗೂ ನೀನ ಅದಿ, ಎಚ್ಚರಿಕೆಯೊಳಗೂ ನೀನ ಅದಿ, ಕನಸಿನೊಳಗೂ ನೀನ ಅದಿ. ಆ ಅವಸ್ಥೆಗಳು ಬಂದ್ ಹೊಕ್ಕಾವ. ನೀ ಏನು ಬಂದ್ ಹೋಗ್ಲಿಲ್ಲ. ಎಚ್ಚರಿಕೆ ಬಂತು ಹೋತು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ಅವ ಬರ್ತಾವ ಹೊಕ್ಕಾವ. ನೀ ಇರುವಂಗದ ಇದನ್ನು ತಿಳಿತಿ. ಅದನ್ನ ಎಚ್ಚರಿಕೆ ಬಂದಾಗ ಎಚ್ಚರಿಕೆ ವ್ಯವಹಾರ ತಿಳಿತಿ, ಕನಸು ಬಂದಾಗ ಕನಸಿನ ವ್ಯವಹಾರ ತಿಳಿತಿ, ನಿದ್ದೆ ಬಂದಾಗ ನಿದ್ದೆನೂ ತಿಳಿತೀನಿ. ನಿನಗೆ ಹತ್ತಿಲ್ಲ ಅದು ನಿದ್ದೆ. ಯಾವ ಅವಸ್ಥಾನೂ ನಿನಗೆ ಹತ್ತಿಲ್ಲ. ಬುದ್ಧಿಗೆ ಹತ್ಯಾವ. ಯಾಕ್ರಿ? ನಿನಗೆ ಹತ್ತಿಲ್ಲ. ನಿನ್ನ ಇರುವಿಕೆಗೆ ಹತ್ತಿದ್ರೆ ಮತ್ತೊಂದು ಅವಸ್ಥಾದ ಅನುಭವ ನಿನಗೆ ಹಾಕಿದ್ದಿಲ್ಲ. ಹೌದಿಲ್ಲ? ಎಲ್ಲದರಿಂದ ಅಲಿಪ್ತ ಆಗೈತಿ ನಿನ್ನ ಇರು. ಇಷ್ಟ ಎಚ್ಚರಿಕೆಗಳು ಬಂದು ಕನಸು ಹೋಗ್ತಾವ, ನಿದ್ದೆ ಹತ್ತದ. ಯಾವ ನಿನಗೆ ಹತ್ತಿಲ್ಲ. ನಿದ್ದೆ ಅವಸ್ಥೆಗಳ ವಿಕಾರ ನಿನಗೆ ಹತ್ತಿಲ್ಲ. ನಿದ್ದೆ ಮಬ್ಬನೂ ಹತ್ತಿಲ್ಲ. ಎಚ್ಚರಿಕೆ ವಿಕಾರನೂ ಹತ್ತಿಲ್ಲ. ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ. ನೀ ಬೇರೆನ ಅದಿ ಅನ್ನೋದು ಇದರಿಂದ ನಿನಗೆ ಅನುಭವ ಬರ್ತದೆ. ತಟಸ್ಥದಿ ನೀನು. ನಿನಗೆ ಯಾವ ಸಂಬಂಧನೂ ಇಲ್ಲ ಅಂತ. ಹಿಂಗೆ ನಾವು ನಿಂತ ವಿಚಾರ ಮಾಡಿದ್ರೆ ಅನಾತ್ಮದ ಸಂಬಂಧವನ್ನೆಲ್ಲ ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ನೆಲೆಯ ನಿಲ್ಲಬೇಕು. ಅರಿವಿನ ಆಧಾರದ ಮೇಲೆ ಇದು ಶಕ್ತಿ ಮಾಯಾ ತೋರೈತಿ. ಅರಿವಿನಿಂದ ಏನು ಬಂದಿಲ್ಲ. ಅದು ಏನ್ ಅರಿವಿನಿಂದನೂ ಆಗಿಲ್ಲ. ಅರಿವಿನಲ್ಲಿ ಅದು ಇಲ್ಲ. ಹಗ್ಗದಲ್ಲಿ ಹಾವಿನ ಭ್ರಾಂತಿ ಹೆಂಗ ಉಂಟಾಗೈತಿ, ಹಂಗ ನಿನ್ನಲ್ಲಿ ಇದು ಜಗತ್ತ ಭ್ರಾಂತಿ ತೋರೈತಿ. ಅದಕ್ಕೆ ಅಸ್ತಿತ್ವವಿಲ್ಲ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ಹೆಂಗ ತೋರ್ತೈತಿ,
ಅದಕ್ಕೆ ಅಸ್ತಿತ್ವ ಐತಿನ ಹಂಗಾರೆ ಬೆಳಿತೇನೆ ಹಂಗಾರೆ ಇಲ್ಲ, ಬೆಳ್ಳಿ ಹಂಗೆ ತೋರ್ತದೆ. ಹಂಗ ನಿನ್ನಲ್ಲಿ ಇದು ಅಜ್ಞಾನದಲ್ಲಿ ಈ ಜಗತ್ತು ತೋರ್ತೈತಿ. ಜಗತ್ತು ತೋರ್ತೈತಿ ಅಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಏನ್ ಖರೆ ಅನ್ನೋರಂಗ ತೋರಿ ನಮ್ಮ ಮೋಹವನ್ನು ಉಂಟು ಮಾಡ್ತೈತಿ ಇದೆಲ್ಲ. ಖರೇನ ಮಾಡಿ ನಮಗೆ ಮೋಹಕ್ಕೆ ಹಾಕಿದ್ದಿದೆಲ್ಲ. ದಿಟದಂತೆ ತೋರಿ ಮೋಹಿಪದನೇ ನೀನೆಂಬೆ. ಘಟವೇ ಪುಷಿ ಘಟವೇ ದಿಟದಂತೆ ಖರೇ ಅನ್ನೋರಂಗ ತೋರಿಸ್ತೈತಿ ಅಲ್ಲ ಇದು. ಮೊದಲು ಇಲ್ಲ, ನಡಬರ್ಕ ಬಂದದ್ದು ಇದು, ನಡಬರ್ಕ ಹೋಗ್ಬಿಡ್ತೈತಿ. ಏನ್ ಸಮವಾದ ಇರುವಿನಿಂದ ಜರ್ ಇದು ಬಂದದ್ದಾದ್ರೆ ಇದು ಸಮಾನ ಇರ್ಬೇಕಾಗಿತ್ತು. ಹೌದಿಲ್ಲ? ಈ ಜಗತ್ತು ಇದು ವಿಷಮದ. ಅಂದ್ರೆ ಈ ನಿಜವಾದ ಇರುವಿನಿಂದ ಇದು ಬಂದಿಲ್ಲ, ಬರುದೂ ಇಲ್ಲ. ಯಾವ ಗುಂಪುಗಾರಿಕೆ ಆಧಾರದ ಮೇಲೆ ನಿಮ್ಮ ಆನಂದವನ್ನು ಅನುಭವಕ್ಕೆ ತಗೊಂಡ್ರಿ ಅಂದ್ರೆ ಯಾವ ಗುಂಪಿನಾಗ ಸೇರಿದ್ರು ನೀವು ದುಡ್ಕೊಂಡು ತಿನ್ನು ತಪ್ಪುದು. ಮತ್ ನಿನ್ ಸುದ್ದಿ ನೀನ ನಿನ್ ನಿದ್ದಿ ನೀನ ಮಾಡೋದು. ಜನರ ಕಡೆಯಿಂದ ವಿಷಯಾದಿಗಳು ಸಿಗ್ತಾವ ಅಂತ ತಿಳ್ಕೊಂಡು ಇವೆಲ್ಲ ಸಾಂಪ್ರದಾಯವನ್ನ ಮಾಡ್ಕೊಂಡು ಕುಂತೀರಿ. ವಿಷಯಾದಿಗಳ ಆಶಯ ಸಂಬಂಧ ಇಷ್ಟೆಲ್ಲ ಗದ್ದಲ ನಡೆಸ್ಯಾನ. ಎಲ್ಲ ಬುದ್ಧಿ ಬೆರಕಿತನ ಅಂದ. ಗುರು ಶಿಷ್ಯರ ಬೋಧೆ ಎಚ್ಚರಿಕೆ ಪೂರ್ತಿ ಕಷ್ಟ, ಜಾಗರಣದ ತೋರಿಕೆ. ನಿದ್ದೆ ಎತ್ತಾಗೂ ಇಲ್ಲ ಗುರು, ಕನಸಿನಾಗೂ ಇದಿಲ್ಲ. ಎಲ್ಲವನ್ನ ಅಳೆದು ನಿಂದ ನಿಲುವೇ ಸಮಾಧಿ ಅಂದ. ಎಲ್ಲ ಕೈ ಬಿಡಬೇಕಾಗತ್ತೆ. ಬಿಟ್ಟು ಉಳ್ಕೊಂಡಾಗ ಬಿಡ್ಲಿಕ್ಕೆ ಬಾರದಂತ ವಸ್ತುನ ನೀನು ಅನ್ನೋದು ಅನುಭವ ಬರ್ತೈತಿ. ಯಾವ ರಾಷ್ಟ್ರದವರೇ ಇರ್ಲಿ, ಅವ್ರು ಯಾವುದೇ ಯೋಜನೆ ಮಾಡಿದ್ರು ಇದ ಹೋದಿಲ್ಲ ಮೈಥುನ ಆಹಾರ ದಶೆಯಿಂದ ನಿಮ್ಮ ಯೋಜನೆಗಳೆಲ್ಲ. ಇದನ್ನ ಬಿಟ್ಟು ಬೇರೆ ಏನು ಯೋಜನೆ ಮಾಡ್ತೀರಿ ಹೇಳಿ? ನಿಜದ ಎಚ್ಚರಿಕೆ ನಮಗಾಗಿತ್ತಂದ್ರೆ ಎಲ್ಲ ಆಹಾರ ನಿದ್ರಾ ಮೈಥುನ ವ್ಯವಹಾರ ತಪ್ಪಿರ್ಬೇಕು. ಏನ್ ನಿಜವಾಗಿ ಎಚ್ಚರಿಕೆ ಬಂದಿತ್ತಂದ್ರೆ ಮತ್ತು ಎಂದಿನಂತೆ ಇವೆಲ್ಲ ಇದ್ದು ಅಂತಂದ್ರೆ ಎಲ್ಲಿ ಐತಿ ನಿಮ್ಗೆ ಎಚ್ಚರ? ಎಲ್ಲಿ ಅದಂಗ ನೀನು ಮರಗ್ತೀಯ ತಿನ್ನಾಕ್ ಸಿಗ್ಲಿಲ್ಲ ಅಂದ್ರೆ ಏನು ವೆಪ್ಪ ಅಂತಂತಿ. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗೆ ಕೂಟ ಉಪದೇಶೋ ಪದದೊಳಗೆ. ಅವಾಗ ಅದ್ರ ಖಬರ್ ಇರುದಿಲ್ಲ. ನಿಜವಾದ ಎಚ್ಚರಿಕೆ ಅವಾಗ ಶರೀರದ ಊಟ ಐತಿ ತಿಂದೈತಿ ಅನ್ನೋ ಸುದ ಖಬರ್ ಇರುದಿಲ್ಲ. ಏನ್ ನಿಮ್ಗೆ ಎಂದಿನಂತೆ ಅದಾವು ಊಟ ಮಾಡಿದ ಕೂಲೆ ಇವೆಲ್ಲ ನಿದ್ದಿ ಇವೆಲ್ಲ ಮೊದಲು ಎಂದಿನಂತೆ ಇವ ಮೈಥುನ ಭಾವ ಬರ್ತಾವಿಲ್ಲ. ಅದ್ ಬಂದ ಕೂಲೆ ಅದ್ ಪರಿಣಾಮ ಆಗೇ ತೀರ್ತೈತಿ. ಅವು ಇಲ್ಲದಂಗ ಆಗ್ಬೇಕು ಎಂದಿನಂತೆ ಅವೆಲ್ಲ. ಅಂದ್ರೆ ಇದು ಜ್ಞಾನ ಆದಂಗ ನಿನಗೆ. ಏನ್ ಇದು ನಿಜವಾದದ್ದು ತಿಳ್ಕೊಂಡಂದ್ರೆ ಇವು ಯಾವ ಇಲ್ದಂಗ ಹಸಿವೆ ತರಸೆ ನೀರಡಿಕೆ ಭಾವ ಬರಬಾರ್ದು. ದೇಹ ಭಾವ ಹೋದ ಮ್ಯಾಗ ಇನ್ನು ಭಾವದಾಗಿದ್ದಾಗ ಇವೆಲ್ಲ ಬರಬಾರ್ದು ನಿನಗೆ. ಇವು ಬರ್ತಾವಂದ್ರೆ ಇನ್ನ ದೇಹ ಭಾವ ಐತೆ ಅಂತ. ದೇಹ ಭಾವ ಇದ್ದಿಂದ ಹಸಿವೆ ತರಸೆಗಳ ಭಾವ ಬರುದ, ಮೈಥುನ ಭಾವ ಬರುದನ ಅದು ಸ್ವಾಭಾವಿಕ, ಎಲ್ಲರಿಗೂ ಇದ್ದದ್ದನ ಅದು. ಅದು ಹೋದಾಗ ಇದನ್ನ ತಪ್ಪಿಸ್ಕೊಳಕ್ ಬರ್ತದೆ. ದೇಹ ಭಾವ ನಳಿ ಎಲ್ಲ ಅನರ್ಥಗಳಿಂದ ನೀ ಬಿಡುಗಡೆ ಆಗ್ತದೆ. ದುಃಖದ ಕೇಡು. ಏನ್ ಹೊಟ್ಟಿ ಚಿಂತಿಲ್ಲ, ತಿಂಡಿ ಚಿಂತಿಲ್ಲ, ಶರೀರ ಭಾವ ಇರ್ಲಿಲ್ಲ ಅಂದ್ರೆ ಇದ್ ಎತ್ತಿದಾಗ ಎಲ್ಲೈತ್ರಿ ಅದನ್ನ ಹೆಣ್ಣದನ್ನ ಗಂಡನ ಭಾವ ಬಂದ ಕೂಡಲೇ ಹೊಟ್ಟಿ ತಿಂಡಿ ಚಿಂತಿ ಬರ್ತೈತಿ. ನಿನ್ನ ಭಾವದಾಗ ಇದ್ದಾಗ ಎಲ್ಲಿ ಬರ್ತೈತಿ? ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸು. ಆ ಪ್ರಯತ್ನ ಮಾಡಾಕ್ತಿಲ್ಲ. ಆತ್ಮಭಾವದಲ್ಲಿ ನಿಲ್ಲಿಸೋದಲ್ಲ, ಮತ್ತು ಶರೀರ ಭಾವ ಗಟ್ಟಿಗೊಳಿಸೋದು ನಡೆಸೇವ್ ನಾವು. ಇವು ಅನರ್ಥಗಳು ಘಟಿಸುವ ಶರೀರ ಭಾವದಾಗ ಬಂದ್ರೆ ಇವೆಲ್ಲ ಇರುವು ನಾನು. ನಾ ಈ ಶರೀರ ಭಾವ ಇಟ್ಕೊಂಡ ನಾ ಆರಾಮ್ ಇರ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅವೆಲ್ಲ ಬರುವಣ ಹಸಿವತಸಿಗಳ ಭಾವ ಇವೆಲ್ಲ ಬರುವಣ ವಿಕಾರ, ಮನಸ್ಸಿನೊಳಗೆ ವಿಕಾರಗಳು ಹೇಳ್ತಾವ. ದೇಹ ಭಾವ ಬಂದ ಕೂಡಲೇ ಇವೆಲ್ಲ ಅನರ್ಥಗಳ ಘಟಿಸ್ತಾವ. ಅದಕ್ಕೆ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡಿ. ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಯಾವ ಆಲೋಚನೆಗೆ ಅವಕಾಶ, ಯಾವ ಚಿಂತನೆಯನ್ನು ಮಾಡೋದು ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಿಸು.
ನಿನ್ನಲ್ಲಿ ಆತ್ಮ ಅಂದ್ರೆ ತಾನು ತಾನೇ ತಾನಾಗಿ ಉಳಿದಾಗಿ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನಮ್ಗೆ. ನಾವು ಅನ್ಯದನ್ನ ಅವಲಂಬಿಸ್ಕೊಂಡು ಆರಾಮಿರ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅಂತ. ಯಾವಾಗಲೂ ಆತ್ಮಚಿಂತದ ಅಭ್ಯಾಸದಾಗ ಎಡೆಬಿಡದೆ ನಡಿಬೇಕು ನೋಡಿ ಒಳಗೆ ಆಂತರಿಕವಾಗಿ. ಅದು ಗಟ್ಟಿ ಆದಾಗ ಇದು ಅನುಭವ. ಅದನ್ನ ನಡೆದ ಆತ್ಮವಿಚಾರ ಅದು ಗಟ್ಟಿ ದೃಢಪಡ್ತೆ ಅಂದ್ರೆ ಅದಕ್ಕೆ ನಿಧಿಧ್ಯಾಸನ ಅಂತಾರೆ. ಅವಾಗ ಇದು ಅನುಭವ ಬರುತ್ತೆ ಎಲ್ಲರಿಗೂ. ಏನ್ ನೀವು ಒಳಗೆ ಎಡೆಬಿಡದೆ ಇದು ಒಳಗೆ ಅನುಸಂಧಾನ ನಡಿಬೇಕು ಆತ್ಮಚಿಂತನದ ಅಭ್ಯಾಸ. ಅದನ್ನ ಬಿಟ್ಟು ಅಂದ್ರೆ ಮತ್ತೆ ಅನಾತ್ಮ ವಿಚಾರ ಗಟ್ಟಿ ಆಗೈತೆ. ಅದನ್ನ ಬಿಡು ಬಿಡು ಪುರುಷತ್ಲೆ ಅದು ಬಂದು ಹೊಕ್ಕ ಬಿಡ್ತೈತಿ. ಆತ್ಮ ವಿಚಾರ ಬಂದ ಆದ್ಕೂಲೆ ಅನಾತ್ಮ ವಿಚಾರ ಅದರ ಹೊಕ್ಕ ಪ್ರವೇಶ ನುಸುಳಿ ಬಿಡ್ತೈತೆ. ಯಾವಾಗ ನಿನಗೆ ಇದನ್ನ ನೆನಪಿಸೋದಾಗ್ಬೋದು ಮತ್ತೆ ಅಜ್ಞಾನ ಆವರಿಸಿ ಬಿಡ್ತೈತೆ ಮತ್ತು ಮೋಹಕ್ಕೆ ಬೀಳ್ತದೆ. ಏನ್ ದಿನೈತೆ ಮತ್ತು ಅದ ಚಾಳಿನ. ಹ್ಮ್ सकल साधु संत महाराज